ಮನುಷ್ಯರನ್ನು ಬಡತನದಿಂದಲೂ ಕಾಪಾಡಬಹುದು, ರೋಗದಿಂದಲೂ ಕಾಪಾಡಬಹುದು, ಆಪತ್ತುಗಳಿಂದಲೂ ಸಹ ಕಾಪಾಡಬಹುದು. ಆದರೆ ಮರಣದಿಂದ ಮನುಷ್ಯರನ್ನು ಕಾಪಾಡಲು ಸಾಧ್ಯವೇ? ಈ ಪ್ರಶ್ನೆಗೆ ಪ್ರಪಂಚದಲ್ಲಿರುವ ಎಲ್ಲರೂ ಹೇಳುವ ಒಂದೇ ಉತ್ತರ ಆಗುವುದಿಲ್ಲ ಎಂಬುದೇ ಆಗಿದೆ. ಆದರೆ ಮರಣದಿಂದ ಮನುಷ್ಯರನ್ನು ಕಾಪಾಡಲು ಸಾಧ್ಯ. ಅದು ಹೇಗೆ ಎನ್ನುವ ರಹಸ್ಯವನ್ನು ಆಧಾರದೊಂದಿಗೆ ನಿಮಗೆ ನಿರೂಪಿಸುವುದೇ ಈ ಪ್ರಪಂಚ ರಹಸ್ಯ. ಪುರಾಣಗಳಲ್ಲಿಯೂ ಸಹ ಭಕ್ತ ಮಾರ್ಕಂಡೇಯನನ್ನು ಮರಣದಿಂದ ಶಿವಭಗವಂತ ಕಾಪಾಡಿದ್ದಾರೆ. ದೇವತೆಗಳು ಕ್ಷೀರಸಾಗರವನ್ನು ಮಂಥನ ಮಾಡಿ ಅದರಿಂದ ಹೊರಬಂದ ಅಮೃತವನ್ನು ಕುಡಿದು ಮರಣವೇ ಇಲ್ಲದ ಬದುಕನ್ನು ಪಡೆದಿದ್ದಾರೆ. ಇದರಿಂದ ಏನು ಗೊತ್ತಾಗುತ್ತದೆ? ಮರಣದಿಂದ ಮನುಷ್ಯರನ್ನು ಕಾಪಾಡಲು ಸಾಧ್ಯತೆ ಇದೆ ಎಂಬುದೇ ತಾನೇ. ಇದೆಲ್ಲವೂ ಯಾವಾಗ ನಡೆದಿತ್ತು ಗೊತ್ತಿದೆಯೇ? ಆ ರಹಸ್ಯವನ್ನು ಈಗ ನೀವು ತಿಳಿಯಲಿದ್ದೀರಿ. ನಾನು ಯಾರು? ಅಂದರೆ ನೀವು ಯಾರು? ಈ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಹೇಳಲು ಸಾಧ್ಯವೇ? ಕಣ್ಣಾರೆ ನೋಡಲಿಕ್ಕೆ ಸಿಗುವ ಈ ಶರೀರವು ನೋಡಲಿಕ್ಕೆ ಆಗದ ಪ್ರಾಣವನ್ನು, ಅಂದರೆ ಆತ್ಮನು ಸೇರಿದ್ದ ಮನುಷ್ಯ. ಶರೀರವೇ ಬೇರೆ, ಆತ್ಮನೇ ಬೇರೆ. ಆತ್ಮನನ್ನು ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲವೆಂದೇ ಎಲ್ಲರೂ ಹೇಳುತ್ತಾರೆ. ಆದರೆ ಸಾಧ್ಯವಿದೆ. ಆತ್ಮನನ್ನು ಕಣ್ಣುಗಳಿಂದ ನೋಡಬಹುದು, ಆದರೆ ಮುಖದಲ್ಲಿರುವ ಕಣ್ಣುಗಳಿಂದ ಅಲ್ಲ. ಜ್ಞಾನವೆಂಬ ಮೂರನೇ ಕಣ್ಣಿನಿಂದ ಆತ್ಮನನ್ನು ನೋಡಲು ಸಾಧ್ಯ. ಎರಡು ಹುಬ್ಬುಗಳ ನಡುವೆ, ಈ ಎರಡು ಕಣ್ಣುಗಳ ಹಿಂದೆ, ಮೆದುಳಿನ ಮಧ್ಯದಲ್ಲಿ ಸುಂದರವಾದ ಒಂದು ನಕ್ಷತ್ರದ ಹಾಗೆ ಜ್ಯೋತಿರ್ಬಿಂದುವಾದ ಆತ್ಮ ಒಳೆಯುತ್ತಿರುವುದನ್ನು ಜ್ಞಾನದ ಮೂರನೆಯ ಕಣ್ಣಿಂದ ಎಲ್ಲರೂ ನೋಡಬಹುದು. ಇದನ್ನೇ ಜ್ಞಾನಚಕ್ಷು ಎಂದು ಹೇಳುತ್ತಾರೆ. ಗೀತೆಯಲ್ಲಿಯೂ ಸಹ ಆತ್ಮ ಎರಡು ಹುಬ್ಬುಗಳ ಮಧ್ಯೆ ಹೊಳೆಯುತ್ತಿರುವ ನಕ್ಷತ್ರ ಎಂದು ಹೇಳಲಾಗಿದೆ. ಕಾರಿಗೆ ಹೇಗೆ ಡ್ರೈವರ್ ಅವಶ್ಯಕತೆಯೋ ಹಾಗೆ ಈ ಶರೀರಕ್ಕೂ ಆತ್ಮನೇ ಡ್ರೈವರ್ ಆಗಿದ್ದಾನೆ. ಅಲ್ಲಿ ಕಾರನ್ನು ಕಣ್ಣುಗಳಿಂದ ನೋಡುತ್ತೇವೆ, ಡ್ರೈವರನ್ನು ಕಣ್ಣುಗಳಿಂದ ನೋಡುತ್ತೇವೆ. ಆದ್ದರಿಂದ ಆತ್ಮವು ಮತ್ತು ಶರೀರವು ಬೇರೆ ಬೇರೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಆದರೆ ನಾವು ಶರೀರವನ್ನು ಮಾತ್ರ ನೋಡುತ್ತೇವೆ. ಆತ್ಮವೆಂಬ ಡ್ರೈವರನ್ನು ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಹಾಗಾಗಿ ಎಲ್ಲವನ್ನೂ ಶರೀರವೇ ಮಾಡುತ್ತದೆ ಎಂದು ತಿಳಿದಿದ್ದೀವಿ. ಆತ್ಮ ಎಂಬ ಡ್ರೈವರನ್ನು ನಾವು ತಿಳಿದೇ ಇಲ್ಲ. ಆತ್ಮ ಕಣ್ಣುಗಳಿಗೆ ಗೋಚರವಾಗದ ಪ್ರಾಣಶಕ್ತಿಯಾಗಿದೆ. ಆತ್ಮನನ್ನು ಎಂತಹ ಆಯುಧಗಳಿಂದಲೂ, ಬೆಂಕಿಯಿಂದಲೋ ಮತ್ತು ಗಾಳಿಯಿಂದಲೋ, ನೀರಿನಿಂದ ಅಳಿಸಲಿಕ್ಕೆ ಸಾಧ್ಯವಿಲ್ಲ. ಆತ್ಮನಿಗೆ ಮರಣವೆಂಬುದೇ ಇಲ್ಲ. ನಾವು ಕಣ್ಣುಗಳಿಂದ ನೋಡುವಂತಹ ಈ ಶರೀರ ನಾವೆಂಬುದು ಸುಳ್ಳಾಗಿದೆ. ಇದು ವಿನಾಶ ಆಗುವಂಥದ್ದು.
ಆತ್ಮನು ಅವಿನಾಶಿಯಾಗಿದ್ದಾನೆ. ಹೇಗೆ ಶರೀರಕ್ಕೆ ಅಂಗಗಳು ಇರುತ್ತವೆಯೋ ಅದೇ ರೀತಿ ಆತ್ಮನಲ್ಲಿಯೂ 3 ಸೂಕ್ಷ್ಮ ಅಂಗಗಳು ಇವೆ. ಅವುಗಳನ್ನು ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ ಎಂದು ಹೇಳುತ್ತಾರೆ. ಮನಸ್ಸು ಸಂಕಲ್ಪಗಳನ್ನು ಉತ್ಪತ್ತಿ ಮಾಡುತ್ತಲೇ ಇರುತ್ತದೆ. ಯಾರಾದರೂ ಮರಣ ಹೊಂದಿದಾಗ ಅವರ ಆತ್ಮ ಶಾಂತಿಯನ್ನು ಹೊಂದಲಿ ಎಂದು ಪ್ರಾರ್ಥಿಸುತ್ತಾರೆ. ಹಾಗಾದರೆ ಮನಸ್ಸು ಆತ್ಮನಲ್ಲಿಯೇ ಇದೆ ಎಂಬುದು ನಿರೂಪಣೆ ಆಗುತ್ತದೆ ಅಲ್ಲವೇ? ಬುದ್ಧಿ, ಆ ಸಂಕಲ್ಪಗಳು ಒಳ್ಳೆಯದ ಅಥವಾ ಕೆಟ್ಟದ್ದ ಎಂದು ತೀರ್ಮಾನಿಸಬೇಕು. ಸಿದ್ಧಿಪುರುಷರುಗಳು, ಮಹಾತ್ಮರು ಜೀವ ಸಮಾಧಿ ಆದ ನಂತರವೂ ಇಂದಿಗೂ ಕೆಲವರಿಗೆ ಕಾಣಿಸಿಕೊಳ್ಳುತ್ತಾರೆ. ಒಳ್ಳೆಯದನ್ನು ಮಾಡುತ್ತಿದ್ದಾರೆ ಎನ್ನುತ್ತಾರೆ. ಒಳ್ಳೆಯದನ್ನು ಮಾಡಬೇಕೆಂದರೆ ಬುದ್ಧಿ ಕೆಲಸ ಮಾಡುತ್ತಿರಬೇಕಲ್ಲವೇ? ಶರೀರವು ಜೀವ ಸಮಾಧಿ ಆಗಿ ಹೋಯಿತು. ಆದರೆ ಬುದ್ಧಿ ಎಲ್ಲಿದೆ? ಆತ್ಮನಲ್ಲಿಯೇ ಇರಬೇಕಲ್ಲವೇ? ಸಂಸ್ಕಾರವೆಂಬುದು ಎಲ್ಲವನ್ನೂ ತನ್ನಲ್ಲಿ ದಾಖಲೆ ಮಾಡಿಕೊಳ್ಳುವಂತಹ ರೆಕಾರ್ಡರ್ ಆಗಿದೆ. ನಾವು ಯಾವ ಕಾರ್ಯವನ್ನೂ ಮಾಡಿದರೂ ಕೂಡಲೇ ಅದು ಆತ್ಮನಲ್ಲಿ ದಾಖಲೆಯಾಗುತ್ತದೆ. ಆದ್ದರಿಂದಲೇ ಪಾಪಾತ್ಮ, ಪುಣ್ಯಾತ್ಮ ಎಂದು ಹೇಳುತ್ತಾರೆ. ನೀವು ಚಿತ್ರಗುಪ್ತನ ಬಗ್ಗೆ ಕೇಳಿರುತ್ತೀರಿ ಅಲ್ಲವೇ? ಇವರು ಯಾರೆಂದು ಗೊತ್ತಿದೆಯೇ? ಎಲ್ಲರ ಪಾಪ ಪುಣ್ಯಗಳ ಲೆಕ್ಕಗಳನ್ನು ಬರೆಯುವವರು ಎನ್ನುತ್ತಾರೆ. ಆದರೆ ನಿಜವಾಗಿಯೂ ಇವರು ಯಾರೆಂದು ತಿಳಿದರೆ ನೀವೆಲ್ಲರೂ ಆಶ್ಚರ್ಯಪಡುವಿರಿ. ಚಿತ್ರ ಪ್ಲಸ್ ಗುಪ್ತ ಅಂದರೆ ಚಿತ್ರಗುಪ್ತ. ಚಿತ್ರವಿಲ್ಲದೆ ಗುಪ್ತವಾಗಿರುವಂತಹದ್ದೇ ಚಿತ್ರಗುಪ್ತ. ಅಂದರೆ ಈ ಶರೀರವೇ ಚಿತ್ರವಾಗಿದೆ, ಗುಪ್ತವಾಗಿದ್ದರೂ ಮರೆಯಾಗಿದೆ ಎಂಬ ಅರ್ಥ. ಈ ಶರೀರದ ಒಳಗೆ ಮರೆಯಾಗಿರುವುದು ಯಾವುದು? ಆತ್ಮವಲ್ಲವೇ? ಆತ್ಮದ ಇನ್ನೊಂದು ಹೆಸರೇ ಚಿತ್ರಗುಪ್ತ. ನಡೆಯುತ್ತಿರುವ ಕಾರ್ಯಕ್ರಮಗಳೆಲ್ಲವನ್ನೂ ಒಂದೊಂದು ಗಳಿಗೆಯೂ CCTV ಕ್ಯಾಮೆರಾ ಮೂಲಕ ಹೇಗೆ ಕಂಪ್ಯೂಟರ್ನಲ್ಲಿ ದಾಖಲೆಯಾಗುತ್ತದೋ ಹಾಗೆ ನಾವು ಒಳ್ಳೆಯದನ್ನು ಮಾಡಿದರು, ಕೆಟ್ಟದ್ದನ್ನು ಮಾಡಿದರು ಆತ್ಮದ ಸಂಸ್ಕಾರದಲ್ಲಿ ರೆಕಾರ್ಡ್ ಆಗುತ್ತಲೇ ಇರುತ್ತದೆ. ಯಾರಿಗೂ ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡಬಹುದು, ಆದರೆ ತನಗೆ ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡಲು ಸಾಧ್ಯವಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ನಡೆದ ಘಟನೆಗಳು ಇಂದಿಗೂ ಸಹ ನಮಗೆ ಚೆನ್ನಾಗಿ ನೆನಪಿನಲ್ಲಿ ಇದೆಯಲ್ಲವೇ? ಹಾಗಾದರೆ ಆತ್ಮದ ಬಳಿ ದಾಖಲೆಗಳು ಆಗಿರುತ್ತದೆ ಎಂಬುದು ತಾನೇ ಅರ್ಥ. ಜನ್ಮವು ಮರಣವು ಶರೀರಕ್ಕೆ ಮಾತ್ರವೇ, ಆತ್ಮಕ್ಕಲ್ಲ. ನಾವು ಹೇಗೆ ವಸ್ತ್ರಗಳನ್ನು ಬದಲಾಯಿಸುತ್ತೇವೆಯೋ ಹಾಗೆ ಆತ್ಮವು ಒಂದು ಶರೀರವನ್ನು ಅಗಲಿ ಬೇರೆ ತಾಯಿಯ ಗರ್ಭದಲ್ಲಿರುವ ಹೊಸ ಶರೀರವನ್ನು ಸೇರಿಕೊಳ್ಳುತ್ತದೆ. ಇದನ್ನು ಪುನರ್ಜನ್ಮ ಎಂದು ಹೇಳುವುದಾಗಿದೆ. ಸಿದ್ಧ ಪುರುಷರು ಗೂಡು ಬಿಟ್ಟು ಗೂಡು ಹೋಗುತ್ತಾರೆ ಎಂಬ ಕಥೆಗಳನ್ನು ನೀವು ಕೇಳಿರುತ್ತೀರಲ್ಲವೇ? ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರಕ್ಕೆ ಹೋಗುವುದು ಯಾವುದು? ಆತ್ಮವಲ್ಲವೇ? ಆತ್ಮ ಈ ಜನ್ಮದಲ್ಲಿ ಎಂತಹ ಕರ್ಮಗಳನ್ನು ಮಾಡುತ್ತೇವೋ ಅದರ ಆಧಾರದಲ್ಲಿಯೇ ಅದರ ಪುನರ್ಜನ್ಮ ನಿರ್ಣಯವಾಗುತ್ತದೆ. ಪುಣ್ಯ ಕಾರ್ಯಗಳು ಮಾಡಿದ್ದರೆ ಶ್ರೀಮಂತನ ಮನೆಯಲ್ಲಿಯೂ, ಪಾಪಗಳನ್ನು ಮಾಡಿದ್ದರೆ ಬಡವನ ಮನೆಯಲ್ಲಿ ಹುಟ್ಟಿ ಫಲವನ್ನು ಅನುಭವಿಸುತ್ತಾನೆ. ನಾವು ಮಾಡುವಂತಹ ಕರ್ಮಗಳ ಅನುಸಾರವಾಗಿಯೇ ಒಳ್ಳೆಯದು ಕೆಟ್ಟದ್ದು ನಮಗೆ ಉಂಟಾಗುತ್ತದೆ. ನಾವು ಯಾವುದನ್ನು ಬಿತ್ತುತ್ತೇವೋ ಅದರ ಫಲವೇ ನಮಗೆ ಸಿಗುತ್ತದೆ ಎಂದು ಹೇಳುತ್ತಾರೆ. ಬೂಮ್ರಂಗ್ ಆಯುಧವನ್ನು ಪ್ರಯೋಗಿಸಿದರೆ ಮತ್ತೆ ಅದು ನಮ್ಮ ಹತ್ತಿರಕ್ಕೆ ಬಂದು ತಲುಪುತ್ತದೆ. ಅದೇ ರೀತಿ ನಮ್ಮ ಕರ್ಮದ ವಿಧಿಯೂ ಆಗಿದೆ. ನಾವು ಯಾವುದನ್ನು ಮಾಡುತ್ತೇವೋ ಅದರ ಫಲವನ್ನೇ ನಾವು ಪಡೆಯಬೇಕಾಗಿದೆ. ಒಳ್ಳೆಯದನ್ನು ಯೋಚಿಸಿ ಒಳ್ಳೆಯದ್ದೇ ನಡೆಯುತ್ತದೆ ಎಂದು ಹಿರಿಯರು ಹೇಳುತ್ತಾ ಬಂದಿದ್ದಾರೆ.
ಪ್ರತಿಯೊಂದು ಆತ್ಮದಲ್ಲಿಯೂ 7 ಪ್ರಕಾರದ ಆತ್ಮಿಕ ಗುಣಗಳು ಇವೆ. ಶಾಂತಿ, ಆನಂದ, ಪ್ರೀತಿ, ಜ್ಞಾನ, ಪವಿತ್ರತೆ, ಸುಖ ಮತ್ತು ಶಕ್ತಿ. ಇವುಗಳು ನಮ್ಮೆಲ್ಲರ ಮೂಲ ನಿಜ ಗುಣಗಳು, ದೈವಿ ಗುಣಗಳು ಆಗಿವೆ. ಚಿತ್ರಗುಪ್ತ ಒಬ್ಬರು ಇಲ್ಲವೆಂದು ನೋಡಿದ್ದೇವೋ ಅದೇ ರೀತಿ ಮಾರ್ಕಂಡೇಯ ಎಂದು ಒಬ್ಬರನ್ನು ಗುರುತಿಸುವುದು ನಿಜವಲ್ಲ. ತನ್ನನ್ನು ವಿನಾಶವಿಲ್ಲದ, ಮರಣವಿಲ್ಲದ ಆತ್ಮವೆಂದು ಯಾರು ತಿಳಿದಿದ್ದಾರೆಯೋ ಅಂಥವರು ಮರಣವನ್ನು ಕುರಿತು ಭಯಪಡಲಾರರು. ನಾವು ಪ್ರತಿಯೊಬ್ಬರೂ ಸಹ ಮಾರ್ಕಂಡೇಯರೇ. ಅದೇ ರೀತಿ ಅಮೃತ ಎನ್ನುವುದರ ಯಾವುದೇ ದ್ರವವಿಲ್ಲ, ಅದು ಜ್ಞಾನವೆಂಬ ಅಮೃತ. ಈ ಜ್ಞಾನವನ್ನು ಬುದ್ಧಿಯಲ್ಲಿ ಚಿಂತಿಸಿ ಯಾರು ಅರಿಯುತ್ತಾರೆಯೋ ಅಂಥವರು ಮರಣವನ್ನು ಕುರಿತು ಭಯಪಡುವುದಿಲ್ಲ. ಈಗ ಹೇಳಿ, ನಾನು ಯಾರು? ಅಂದರೆ ನೀವು ಯಾರು? ವಿನಾಶವಾಗುವಂತಹ ಶರೀರವೋ ಅಥವಾ ಶಾಶ್ವತವಾದ ಮರಣವೇ ಇಲ್ಲದ ಆತ್ಮವೋ? ಆತ್ಮದೀಪವ ಬೆಳಗಿಸು, ಅಜ್ಞಾನ ಇರುಳನ್ನು ಅಗಲಿಸು. ಆತ್ಮದೀಪವ ಬೆಳಗಿಸು, ಅಜ್ಞಾನ ಇರುಳನ್ನು ಅಗಲಿಸು. ನಾನು ಆತ್ಮ, ಶಾಶ್ವತವಾದವನು. ನನಗೆ ಮರಣವೆಂಬುದೇ ಇಲ್ಲ ಎಂಬ ಸತ್ಯವನ್ನು ಈಗ ನೀವು ತಿಳಿದಿರುತ್ತೀರಿ. ನಿಮ್ಮೆಲ್ಲರಿಗೂ ಒಂದು ಆಶ್ಚರ್ಯವಾದ ಸುದ್ದಿಯನ್ನು, ಅಲ್ಲ ಒಂದು ಸಿಹಿ ಸುದ್ದಿಯನ್ನು ಹೇಳುತ್ತೇನೆ. ನಮ್ಮ ಎಲ್ಲರಿಗೂ 2 ತಂದೆಯರಿದ್ದಾರೆ. ಇದು ಗಾಬರಿಯ ಸುದ್ದಿಯೋ ಅಥವಾ ಸಿಹಿಯಾದ ಸುದ್ದಿಯೋ? ಪೂರ್ತಿ ಕೇಳಿದ ನಂತರ ಎಂತಹದ್ದು ಎಂದು ನೀವೇ ತೀರ್ಮಾನಿಸಿಕೊಳ್ಳಿ. ಶರೀರವೇ ಬೇರೆ, ಆತ್ಮವೇ ಬೇರೆ ಎಂದು ನೋಡಿದ್ದೀವಿ. ವಿನಾಶವಾಗುವಂತಹ ಶರೀರಕ್ಕೆ ತಂದೆ ಇರುವ ಹಾಗೆ ಶಾಶ್ವತವಾದ ಆತ್ಮಕ್ಕೂ ತಂದೆಯೂ ಇರಬೇಕಲ್ಲವೇ? ಇಂತಹ ಆತ್ಮದ ರೂಪ ಹೇಗಿರುತ್ತದೆ? ನಕ್ಷತ್ರ ಸದೃಶ್ಯದಲ್ಲಿ ಹೊಳೆಯುತ್ತಿರುವ ಜ್ಯೋತಿರ್ಬಿಂದು ಆಗಿರುತ್ತದೆ ಆತ್ಮ. ಹಾಗಾದರೆ ಆತ್ಮದ ತಂದೆಯು ಅದರ ಹಾಗೇ ಇರಬೇಕಲ್ಲವೇ? ನಾವು ಆತ್ಮವೆಂದರೆ ಅವರು ಆತ್ಮವೇ ಆಗಿರುತ್ತಾರೆ. ಆದರೆ ಅವರನ್ನು ಪರಮಾತ್ಮನೆಂದು ಎಲ್ಲರೂ ಹೇಳುತ್ತಾರೆ. ಪರಮಪಿತ ಪರಮಾತ್ಮನೆಂದರೆ ಶ್ರೇಷ್ಠರಿಗಿಂತಲೂ ಶ್ರೇಷ್ಠವಾದ ತಂದೆ. ಇಡೀ ಜಗತ್ತಿನಲ್ಲಿಯೇ ಸರ್ವಶ್ರೇಷ್ಠರು ಯಾರು? ಭಗವಂತ ಒಬ್ಬರೇ. ಆದ್ದರಿಂದಲೇ ಈ ಜಗತ್ತಿನಲ್ಲಿರುವ ಎಲ್ಲರೂ ಅವರನ್ನು ಯಹೋವಾ, ಅಲ್ಲಾಹ್, ಭಗವಂತ, ಖುದಾ, ಪರಮಪಿತ ಎನ್ನುತ್ತಾರೆ. ನಾವೆಲ್ಲರೂ ಯಾರು? ಆತ್ಮಗಳೇ ಅಂದಾಗ ಪರಮಾತ್ಮನೇ ಈ ಜಗತ್ತಿನಲ್ಲಿರುವ ಸರ್ವ ಆತ್ಮಗಳಿಗೂ ಏಕೈಕ ಪಿತ ಎಂಬುದು ನಿರೂಪಣೆಯಾಗುತ್ತದೆಯಲ್ಲವೇ? ಮಗುವಿಗೆ ತಂದೆ ಒಬ್ಬ, ನಮ್ಗೆಲ್ಲರ ತಂದೆ ಭಗವಂತ. ನೀವೊಬ್ಬನ ನಂಬಿ ಬಂದೀಯೋ, ಇಲ್ಲ ಭಗವಂತನ ನಂಬಿ ಬಂದೀಯೋ? ನಮ್ಮ ಎಲ್ಲರಿಗೂ 2 ತಂದೆಯರು ಇದ್ದಾರೆ ಎಂಬುದು ನಿಜ ಅಲ್ಲವೇ? ಈ ಪ್ರಪಂಚದಲ್ಲಿ ಎಲ್ಲರೂ ಆ ಭಗವಂತ ತಂದೆಯನ್ನು ಹುಡುಕುತ್ತಾರೆ. ಆದರೆ ಅವರು ನೋಡಲಿಕ್ಕೆ ಸಿಗುವುದಿಲ್ಲ. ಏಕೆಂದರೆ ಈ ಗಳಿಗೆಯವರೆಗೂ ಆತ್ಮನನ್ನು ಯಾರೂ ಕಣ್ಣಿಂದ ನೋಡಲಿಕ್ಕೆ ಆಗಲಿಲ್ಲ. ಹಾಗಿರುವಾಗ ಸರ್ವ ಆತ್ಮರಿಗೂ ತಂದೆಯಾದ ಪರಮಪಿತ ಪರಮಾತ್ಮನನ್ನು ಮಾತ್ರ ಕಣ್ಣಿಂದ ನೋಡಲು ಸಾಧ್ಯವೇನು? ಆದ್ದರಿಂದಲೇ ಭಗವಂತನ ಹಾಗೆ ಬಂದು ಕಾಪಾಡಿದ್ದಾರೆ ಎನ್ನುತ್ತಾರೆ. ಅವರು ಯಾವ ರೂಪದಲ್ಲಾದರೂ ಬರುತ್ತಾರೆ ಎಂದು ನಂಬಿದ್ದಾರೆ. ನಾವು ಜನ್ಮ ಮರಣದಲ್ಲಿ ಬರುವುದರಿಂದ
ನಮಗೆ ಶರೀರ ಇದೆ. ಭಗವಂತ ಜನ್ಮ ಮರಣ ಇಲ್ಲದವ. ಅದರಿಂದ ಅವರಿಗೆ ತನಗಾಗಿ ಶರೀರವೂ ಇರುವುದಿಲ್ಲ. ಯಾವುದೇ ತಾಯಿಯ ಗರ್ಭದಿಂದಲೂ ಹುಟ್ಟಿ ಬರುವುದಿಲ್ಲ. ಸರಿ, ಭಗವಂತ ಜ್ಯೋತಿ ಸ್ವರೂಪವಾಗಿಯೇ ಇರುತ್ತಾರೆ ಎಂಬ ಈ ಸತ್ಯವನ್ನು ನಾವು ಹೇಗೆ ತಿಳಿದುಕೊಳ್ಳುವುದು? ಅದಕ್ಕೆ ಒಂದು ದಾರಿ ಇದೆ. ಈ ಜಗತ್ತಿನಲ್ಲಿ ಎಷ್ಟೊಂದು ಧರ್ಮಗಳು ಇವೆ. ಪ್ರತಿಯೊಂದು ಧರ್ಮದವರು ಭಗವಂತ ಹೇಗಿದ್ದಾರೆ ಎಂದು ಹೇಳುತ್ತಾರೆ. ಭಗವಂತ ಜ್ಯೋತಿ ರೂಪದಲ್ಲಿ ಇದ್ದಾರೆ ಎಂದು ಹೇಳುತ್ತಾರೆ. ಜ್ಯೋತಿಯನ್ನೇ ಭಗವಂತ ಎಂದು ಎಲ್ಲರೂ ಒಪ್ಪಿದ್ದಾರಾ? ಈಗ ಇದರ ಬಗ್ಗೆ ವಿಚಾರ ಮಾಡೋಣ. ಮೊದಲು ಹಿಂದೂ ಧರ್ಮದಿಂದ ಪ್ರಾರಂಭ ಮಾಡೋಣ. ನಿಜವಾಗಿಯೂ ತಲೆ ತಿರುಗುತ್ತದೆ. ಭಗವಂತ ಒಬ್ಬರೇ ಅಂದ ಮೇಲೆ ಹಿಂದೂಗಳು ಇಷ್ಟೊಂದು ಸಂಖ್ಯೆಯಲ್ಲಿ ಭಗವಂತ ಎಂದು ತಿಳಿದು ಪೂಜಿಸುತ್ತಾರೆ. ಎಲ್ಲರೂ ಶರೀರಧಾರಿಗಳಾಗಿಯೇ ಇದ್ದಾರೆ. ಬದುಕಿ ಹೋದ ಮಹಾತ್ಮರನ್ನು, ಈಗ ಬದುಕುತ್ತಿರುವ ಮನುಷ್ಯರನ್ನು ಭಗವಂತನಾಗಿ ಪೂಜಿಸುತ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಗವಂತ ಸರ್ವವ್ಯಾಪಿ, ಎಲ್ಲೆಲ್ಲಿಯೂ ಇದ್ದಾರೆ, ಎಲ್ಲರ ಒಳಗೆಯೂ ಆ ಭಗವಂತ ಇದ್ದಾರೆ ಎಂದು ಹೇಳಿಬಿಟ್ಟಿದ್ದಾರೆ. ಇದಾದರೂ ಪರವಾಗಿಲ್ಲ. ಮರ, ಗಿಡ, ಪಕ್ಷಿ, ಪ್ರಾಣಿಗಳು, ಇಲಿ, ಹಾವು ಮತ್ತು ನೀರು, ಬೆಂಕಿ, ಗಾಳಿ, ಹೀಗೆ ಎಲ್ಲವನ್ನೂ ಭಗವಂತ ಎಂದು ಹೇಳಿ ನಮಸ್ಕರಿಸುತ್ತಾ ಇದ್ದಾರೆ. ಹಾಗಾದರೆ ಭಗವಂತನಿಗೆ ಶರೀರವಿರುವುದಿಲ್ಲ, ಅವರು ಜ್ಯೋತಿಯ ರೂಪದಲ್ಲಿ ಇದ್ದಾರೆ ಎಂದು ಹೇಳುವುದು ಸುಳ್ಳೇ? ಅದು ಹೇಗೆ ಸುಳ್ಳಾಗುತ್ತದೆ? ಭಗವಂತನಿಗೆ ಶರೀರವಿರುವುದಿಲ್ಲ, ಅವರು ಜ್ಯೋತಿಯಾಗಿದ್ದಾರೆ ಎನ್ನುವುದರಿಂದಲೇ ಜ್ಯೋತಿಯ ರೂಪದಲ್ಲಿ ಹಿಂದೂಗಳು ಅವರಿಗೆ ಪ್ರತಿಮೆಗಳನ್ನು ಮಾಡಿ ನಮಸ್ಕರಿಸುತ್ತಾರೆ, ಪೂಜಿಸುತ್ತಾರೆ. ಆ ಜ್ಯೋತಿಯ ಪ್ರತಿಮೆಗೆ ಅವರುಗಳು ಇಟ್ಟಿರುವ ಹೆಸರು ಏನು ಗೊತ್ತಾ? ಲಿಂಗ. ಲಿಂಗವನ್ನು ಜ್ಯೋತಿರ್ಲಿಂಗವೆಂದು ಹೇಳುತ್ತಾರೆ. ಜ್ಯೋತಿರೂಪನೇ ಪ್ರಿಯ ದೇವನೇ, ಪಾಪ ಅಳಿಸುವ ಪರಮ ತಂದೆಯೇ. ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳು ಬಹಳ ಪ್ರಸಿದ್ಧವಾಗಿವೆ. ಅವರ ಹೆಸರು ಶಿವ, ಸದಾಶಿವ. ಶಿವ ಅಂದರೆ ಸದಾ ಒಳ್ಳೆಯದನ್ನು ಮಾತ್ರವೇ ಮಾಡುವವರು ಎಂದು ಅರ್ಥ. ಅವರನ್ನು ಶಿವಜ್ಯೋತಿ, ಪರಂಜ್ಯೋತಿ, ಮಹಾಜ್ಯೋತಿ ಎನ್ನುತ್ತಾರೆ. ಪ್ರಿಯ ದೇವನೇ, ಪಾಪ ಅಳಿಸುವ ಪರಮ ತಂದೆ. ಶಿವ ಭಗವಂತನನ್ನು ತಾಯಿಯೂ ನೀನೇ, ತಂದೆಯೂ ನೀನೇ, ಸರ್ವ ಸಂಬಂಧವೂ ನೀನೇ ಎಂದು ಹೇಳಿ ನೆನಪು ಮಾಡುತ್ತಾರೆ. ಏಕೆಂದರೆ ಅವರು ಸರ್ವ ಆತ್ಮರಿಗೂ ತಂದೆ, ತಾಯಿ. ಆ ಈಶ್ವರನೇ ಎಲ್ಲರಿಗೂ ಅನ್ನದಾತ ಎಂದು ಹೇಳುತ್ತಾರೆ. ಅಂದರೆ ಪೂರ್ತಿ ಜಗತ್ತನ್ನು ರಕ್ಷಿಸುವಂಥವರು ಶಿವನು, ಸ್ವಯಂಭುವಾದವರು. ಅವರಿಗೆ ತಾಯಿ, ತಂದೆ, ಗುರು ಎಂದು ಯಾರೂ ಇಲ್ಲವೆಂದು ಹೇಳುತ್ತಾರೆ. ಭಗವಂತ ಜ್ಯೋತಿಯ ರೂಪದಲ್ಲಿದ್ದಾರೆ. ಅವರಿಗೆ ಶರೀರವಿರುವುದಿಲ್ಲ ಎಂಬ ರಹಸ್ಯ ಹಿಂದೂ ಧರ್ಮದವರಿಗೆ ಗೊತ್ತಿದೆಯೇ? ಗೊತ್ತಿಲ್ಲ. ಗೊತ್ತಿದ್ದರೆ ಶರೀರಧಾರಿಯಾಗಿರುವ ಇವರನ್ನು ಶಿವನೆಂದು ಹೇಳಲಾರರು, ಶಿವನೆಂದು ನೆನೆದು ಪೂಜಿಸಲಾರರು. ಹಾಗಾದರೆ ಇವರು ಯಾರು?
ಏತಕ್ಕಾಗಿ ಅವರನ್ನು ಶಿವ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ಇವರ ಹೆಸರು ಶಂಕರ, ಶಿವಶಂಕರ ಎಂದು ಹೇಳುತ್ತಾರೆ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಭಗವಂತನಿಗೆ ಶರೀರವಿರುವುದಿಲ್ಲ. ಆದ್ದರಿಂದ ಅವರು ತಮ್ಮ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಬೇರೆ ಯಾರ ಮೂಲಕವಾದರೂ ಮಾಡಿಸಬೇಕಾಗುತ್ತದೆ. ಆದ್ದರಿಂದ ಈ ಸೃಷ್ಟಿಯ ಕಾರ್ಯವನ್ನು ಬ್ರಹ್ಮನ ಮೂಲಕ, ರಕ್ಷಣೆಯ ಕಾರ್ಯವನ್ನು ವಿಷ್ಣುವಿನ ಮೂಲಕ ಮತ್ತು ವಿನಾಶದ ಕಾರ್ಯವನ್ನು ಶಂಕರನ ಮೂಲಕ ಮಾಡಿಸುತ್ತಾರೆ. ತ್ರಿಮೂರ್ತಿಗಳನ್ನು ಶಿವ ಭಗವಂತ ರಚಿಸಿರುವುದರಿಂದ ಅವರನ್ನು ತ್ರಿಮೂರ್ತಿ ಶಿವನೆಂದು ಕರೆಯುತ್ತಾರೆ. ಶಾಸ್ತ್ರಜ್ಞರು ಮಾಡಿದ ತಪ್ಪುಗಳಿಂದ, ಅಂದರೆ ಶಿವ ಮತ್ತು ಶಂಕರನನ್ನು ಒಂದು ಮಾಡಿದ್ದರಿಂದ ಭಗವಂತ ಯಾರೆಂದು ಅರಿಯದೆ ಮರೆಯಾಗಿಬಿಟ್ಟಿದೆ. ತ್ರಿಮೂರ್ತಿ ಬ್ರಹ್ಮನೆಂದು ಬರೆದು ಬಿಟ್ಟಿದ್ದಾರೆ. ಪ್ರೀತಿಯೇ ಭಗವಂತನೆಂದು ಹೇಳುತ್ತಾರೆ. ಆದರೆ ಇವರನ್ನು ವಿನಾಶ ಕಾರ್ಯ ಮಾಡುವನೆಂದೂ ಹೇಳುತ್ತಾರೆ. ಇವರು ತನ್ನ ಮೂರನೆಯ ನೇತ್ರವನ್ನು ತೆರೆದರೆ ಈ ಪ್ರಪಂಚ ವಿನಾಶವಾಗುತ್ತದೆ ಎನ್ನುತ್ತಾರೆ. ಇವರಂತೂ ಶಿವಲಿಂಗದ ಮುಂದೆ ಕುಳಿತು ಧ್ಯಾನ ಮಾಡುತ್ತಾರೆ. ಹಾಗಾದರೆ ಇವರಿಗೆ ಮಿಗಿಲಾಗಿ ಜ್ಯೋತಿ ಸ್ವರೂಪದ ಶಿವಭಗವಾನ್ ಇದ್ದಾರೆ ಎಂದು ನಿರೂಪಣೆಯಾಗುತ್ತದೆ. ಶಂಕರನನ್ನು ಹೇಗೆ ತೋರಿಸುತ್ತಾರೆ? ಉಡುಪುಗಳು ಇಲ್ಲದೆ. ಏಕೆಂದರೆ ಶಿವಪರಮಾತ್ಮನಿಗೆ ಶರೀರವಿಲ್ಲ, ಉಡುಪಿಲ್ಲ ಎಂಬುದನ್ನು ತೋರಿಸುವ ವಿಧವಾಗಿ ಶಂಕರನಿಗೆ ಉಡುಪಿಲ್ಲದೆ ತೋರಿಸುತ್ತಾರೆ. ಹಾಗಾದರೆ ಏತಕ್ಕೆ ಶರೀರಧಾರಿಗಳಾಗಿರುವ ಇವರುಗಳನ್ನು ಭಗವಂತನೆಂದು ಪೂಜಿಸುತ್ತಾರೆ? ಯೇಸು, ಬುದ್ಧ ಭೂಮಿಯಲ್ಲಿ ಹೇಗೆ ಬದುಕಿ ಹೋದರು? ಆಯಾ ಧರ್ಮವನ್ನು ಸೇರಿದವರು ಅವರ ಶಿಲೆಗಳಿಗೆ ನಮಸ್ಕರಿಸುತ್ತಾರೆ. ಹಾಗೆ ಇವರೆಲ್ಲರೂ ಹಿಂದೆ ಇದೇ ಭಾರತ ಭೂಮಿಯಲ್ಲಿ ದೈವ ಗುಣಗಳೊಂದಿಗೆ ಬದುಕಿ ಹೋದ ದೇವಿ ದೇವತೆಗಳು. ಇವರುಗಳು ಯಾರೂ ಭಗವಂತ ಅಲ್ಲ. ಎರಡನೆಯದಾಗಿ ಇಸ್ಲಾಂ ಧರ್ಮ. ಇವರು ಭಗವಂತನಿಗೆ ಅಲ್ಲಾಹ್ ಎಂಬ ಹೆಸರಿನಲ್ಲಿ ಕರೆಯುತ್ತಾರೆ. ಇಸ್ಲಾಮಿಗಳು ಭಗವಂತನಿಗೆ ಶರೀರವೂ ಇಲ್ಲ, ರೂಪವೂ ಇಲ್ಲ ಎಂದು ಹೇಳುತ್ತಾರೆ. ಶರೀರವಿಲ್ಲವೆಂದು ಹೇಳುವುದು ಸರಿ, ರೂಪವಿಲ್ಲ ಎಂಬುದು ತಪ್ಪು. ಭಗವಂತನಿಗೆ ನಕ್ಷತ್ರದ ಹಾಗೆ ಜ್ಯೋತಿರ್ಬಿಂದು ಸ್ವರೂಪವಿದೆ. ಅವರುಗಳ ಪವಿತ್ರ ಗ್ರಂಥ ಕುರಾನ್ನಲ್ಲಿಯೂ ಈ ರೀತಿ ಬರೆದಿದ್ದಾರೆ. ಭಗವಂತ ಸ್ವರ್ಗಕ್ಕೂ ಭೂಮಿಗೂ ಬೆಳಕಾಗಿದ್ದಾರೆ. ಅವರ ಪ್ರಕಾಶತೆ ಮುತ್ತಿನ ಹಾಗೆ ಹೊಳೆಯುವ ನಕ್ಷತ್ರದ ಹಾಗೆ ಇದೆ ಎನ್ನುತ್ತಾರೆ. ಭಗವಂತ ಸರ್ವಜ್ಞಾನವನ್ನು ಹೊಂದಿದ್ದಾರೆ ಎಂದು ಸ್ಪಷ್ಟವಾಗಿ ಗುರುತಿಸಿದ್ದಾರೆ. ಖುರಾನ್ನಲ್ಲಿಯೂ ಸಹ ಅಲ್ಲಾಹ್ ನೂರೆಂದೇ ಹೇಳಿದ್ದಾರೆ. ನೂರ್ ಅಂದರೆ ಜ್ಯೋತಿ, ಪ್ರಕಾಶ ಎಂದರ್ಥ. ಮಕ್ಕಾದಲ್ಲಿಯೂ ಸಂಗ್ ಎ ಅಸ್ಫತ್ ಎಂಬ ಜ್ಯೋತಿ ರೂಪದ ಕಲ್ಲು ಇದೆ. ಅದನ್ನು ಅವರು ಅಲ್ಲಾಹ್ ಎಂದು ಬಹಳ ಪ್ರೀತಿಯಿಂದ ಆರಾಧಿಸುತ್ತಾರೆ. ಆ ಕಲ್ಲು ನೋಡುವುದಕ್ಕೆ ಹೇಗೆ ಕಾಣುತ್ತದೆ? ಲಿಂಗದ ಹಾಗೆ ಇದೆಯಾ? ಇಲ್ಲವಾ? ಇಸ್ಲಾಂ ಧರ್ಮದಲ್ಲಿಯೂ ಭಗವಂತನಿಗೆ ಶರೀರವಿಲ್ಲ. ಅವರು ನಕ್ಷತ್ರದ ಹಾಗೆ, ಜ್ಯೋತಿಯ ಹಾಗೆ ಇದ್ದಾರೆ ಎಂದು ಹೇಳುತ್ತಾರೆ. ಮೂರನೆಯದಾಗಿ ಕ್ರೈಸ್ತ ಧರ್ಮ. ಈ ಧರ್ಮದವರು ಏನು ಹೇಳುತ್ತಾರೆ? ಅವರು ಯೇಸುವನ್ನೇ ಭಗವಂತನೆಂದು ಹೇಳುತ್ತಾರೆ. ಅವರೇ ಭಗವಂತನೆಂದು ನಂಬುತ್ತಾರೆ. ಆದರೆ ಕ್ರೈಸ್ತ ತಾನು ಏನು ಹೇಳಿದ್ದರು?
ಅವರನ್ನು ಶಿಲುಬೆಯಲ್ಲಿ ಏರಿಸಿದಾಗ ಭಗವಂತನಿಗೆ ನೀನು ನನ್ನನ್ನು ಕೈ ಏಕೆ ಬಿಟ್ಟೆ ಎಂದು ಕೇಳಿದ್ದರಲ್ಲವೇ? ಕ್ರೈಸ್ತ ಭಗವಂತನಲ್ಲಿ ಪ್ರಶ್ನಿಸಿದರಲ್ಲವೇ? ಯೇಸು ಭಗವಂತನನ್ನು ಪ್ರಾರ್ಥಿಸಿದರು ಅಂದಾಗ ಅಲ್ಲಿ ಯೇಸು ಭಗವಂತನಲ್ಲ ಎಂಬುದು ನಿರೂಪಣೆಯಾಗುತ್ತದೆ. ಅವರೂ ಸಹ ದೇವರು ಜ್ಯೋತಿ ರೂಪದಲ್ಲಿ ಇದ್ದಾರೆ ಎಂದು ಹೇಳಿದ್ದಾರೆ. ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥವಾದ ಬೈಬಲ್ ಸಹ ಇದನ್ನೇ ದೃಢವಾಗಿ ಹೇಳುತ್ತದೆ. The Bible says, "This is the message we have heard from him and announced to you, that God is light, and in him there is no darkness at all. I am the light of the world. Whoever follows me will never walk in darkness, but will have the light of life." ಕ್ರೈಸ್ತ ಧರ್ಮದಲ್ಲಿ ಭಗವಂತನಿಗೆ ಶರೀರವಿಲ್ಲ, ಅವರು ಜ್ಯೋತಿ ಸ್ವರೂಪರಾಗಿದ್ದಾರೆ ಎನ್ನುವ ನಿರೂಪಣೆ ಇದೆ. ಸಿಖ್ ಧರ್ಮ ಸ್ಥಾಪಕ ಗುರುನಾನಕ್ರವರು ಸಹ ಓಂಕಾರ ನಿರಾಕಾರ ಅಂದರೆ ಭಗವಂತ ಒಬ್ಬರೇ, ಅವರು ಶರೀರವಿಲ್ಲದವರು ಎಂದೇ ಹೇಳಿದ್ದಾರೆ. ಬಸವಣ್ಣನವರು ತಂದೆ ನೀನು, ತಾಯಿ ನೀನು, ಬಂಧು ನೀನಲ್ಲದೆ ಮತ್ತಾರೂ ಇಲ್ಲಯ್ಯ ಎಂದು ಹೇಳಿದ್ದಾರೆ. ಈ ರೀತಿ ಪ್ರಪಂಚದಲ್ಲಿರುವ ಎಲ್ಲ ಧರ್ಮಗಳನ್ನು ಸೇರಿದವರೆಲ್ಲರೂ ಭಗವಂತನಿಗೆ ಶರೀರವಿರುವುದಿಲ್ಲ, ಅವರು ಜ್ಯೋತಿ ಸ್ವರೂಪವಾಗಿ ಇರುತ್ತಾರೆ ಎಂಬುದನ್ನು ಒಪ್ಪಿಕೊಂಡಿದ್ದಾರೆ. ಜ್ಯೋತಿ ರೂಪವನ್ನೇ ಭಗವಂತನೆಂದು ಪೂಜಿಸುತ್ತಾರೆ. ಮತಗಳು ಜಾತಿ ಭೇದಗಳು ಯಾವುದೂ ಇಲ್ಲ ಮನುಜನೇ, ಕಷ್ಟಗಳು ನೂರು ಇದ್ದರು ದೇವನೊಬ್ಬನೇ, ದೇವನೊಬ್ಬನೇ. ಭಗವಂತ ಒಬ್ಬರೇ ಇರುವಾಗ ಮತ್ತೆ ಏತಕ್ಕಾಗಿ ಅವರಿಗೆ ಬೇರೆ ಬೇರೆ ಹೆಸರಿಟ್ಟು ಕರೆಯುತ್ತಾರೆ? ಹೇಗೆ ನೀರಿಗೆ ವಾಟರ್, ನೀರು, ಪಾನಿ, ತಣ್ಣಿ ಎಂದು ಪ್ರತಿಯೊಂದು ಭಾಷೆಯಲ್ಲಿ ಬೇರೆ ಬೇರೆ ಹೆಸರಿಟ್ಟಿದ್ದಾರೆಯೋ ಹಾಗೆ ಪ್ರತಿಯೊಂದು ಧರ್ಮದಲ್ಲಿ ಭಗವಂತನಿಗೆ ಈಶ್ವರ, ಅಲ್ಲಾಹ್, ಪರಮಪಿತ, ಯಹೋಹ, ಅರಮನ್ ಎಂದೆಲ್ಲ ಹೆಸರಿಟ್ಟು ಕರೆಯುತ್ತಾರೆ. ಸಬ್ಜೆಕ್ಟ್ ಏನೋ ಒಂದೇನೆ, ಲಾಂಗ್ವೇಜ್ ಬೇರೆ ಬೇರೆಯಾಗಿದೆ. ಇದರಿಂದ ಏನು ತಿಳಿಯುತ್ತದೆ? ಭಗವಂತನಿಗೆ ಶರೀರವೇ ಇಲ್ಲ, ಅವರು ಜ್ಯೋತಿ ರೂಪದಲ್ಲಿ ಇದ್ದಾರೆ ಎಂಬುದು ನಿರೂಪಣೆಯಾಗುತ್ತದೆ. ಈಗ ಹೇಳಿ, ಭಗವಂತ ಯಾರು? ಈ ಜಗತ್ತಿನಲ್ಲಿರುವ ಆತ್ಮರೆಲ್ಲರಿಗೂ ಅವರೊಬ್ಬರೇ ತಂದೆ ಅಲ್ಲವೇ? ಅಪ್ಪ ಅಪ್ಪ ನೀ ವಿಸ್ಮಯವಾದ ಅಪ್ಪ, ಅಪ್ಪ ಅಪ್ಪ ನೀ ವಿಚಿತ್ರವಾದ ಅಪ್ಪ, ಅಖಿಲಕ್ಕೆಲ್ಲ ನೀ ಅಪ್ಪನೇ ಅಪ್ಪ, ಪ್ರೇಮವೇ ಶಿವನೆಂಬನಿ ಅಪ್ಪ, ನಿನ್ನೆ ಹುಡುಕುತ್ತ ಅಲೆದ ದಾರಿ ಮುಗೀತು, ನನ್ನೇ ಮರೆ ಮಚ್ಚಿದ ಮಾಯೆಯೋ ಮುಗೀತು. ಅಪ್ಪ ಅಪ್ಪ ನೀ ವಿಸ್ಮಯವಾದ ಅಪ್ಪ. ಈ ರಹಸ್ಯ ಪ್ರಪಂಚದಲ್ಲಿರುವ ಬೇರೆ ಯಾರಿಗಾದರೂ ಗೊತ್ತಿದೆಯೇ? ಗೊತ್ತಿಲ್ಲ. ಆತ್ಮ ಯಾರು, ಪರಮಾತ್ಮ ಯಾರೆಂಬ ಈ ರಹಸ್ಯವನ್ನು ಈಗ ನೀವು ತಿಳಿದಿದ್ದೀರಿ. ಕೇವಲ ತಿಳಿದುಕೊಂಡರೆ ಸಾಕೆ? ನೀವು ಅವರನ್ನು ಭೇಟಿಯಾಗಲು ಬೇಡವೇ? ಭಗವಂತ ತಂದೆಯನ್ನು ಭೇಟಿಯಾಗಲು ಮೊದಲು ನಾವು ಅವರು ಎಲ್ಲಿದ್ದಾರೆ ಎಂದು ಅರಿಯಬೇಕು. ಈ ಪ್ರಪಂಚವನ್ನು ಸೃಷ್ಟಿಸಿದವರು ಭಗವಂತನೆಂದು ಹೇಳುತ್ತಾರೆ. ಅಂದ ಮೇಲೆ ಇಡೀ ಜಗತ್ತನ್ನು ಅವರು ಗಮನಿಸಿಕೊಳ್ಳಬೇಕು ಅಲ್ಲವೇ? ಅವರು ಎಲ್ಲಿರುತ್ತಾರೆ ಗೊತ್ತಿದೆಯೇ? ಮೇಲಿರುವ ಆತ್ಮಲೋಕದಲ್ಲಿರುತ್ತಾರೆ. ಕ್ರೈಸ್ತ ಸಹ ಪರಲೋಕದಲ್ಲಿರುವ ಪರಮಪಿತನೆಂದು ಆಕಾಶವನ್ನು ನೋಡಿ ಕರೆದಿದ್ದರು. ಯಾರಾದರೂ ಮರಣಿಸಿದಾಗ ಭಗವಂತನ ಹತ್ತಿರ ಹೋಗಿಬಿಟ್ಟರು ಎಂದು ಕೈಗಳನ್ನು ಮೇಲೆ ತೋರಿಸುತ್ತಾರೆ. ಹಾಗಾದರೆ ಭಗವಂತ ಮೇಲೆಯೇ ಇರಬೇಕಲ್ಲವೇ? ಸರಿ, ಭಗವಂತ ಮೇಲೆ ಇದ್ದಾರೆ ಎಂದರೆ
ಅವರ ಮಕ್ಕಳಾದ ನಾವೂನು ಅವರ ಜೊತೆಯಲ್ಲಿ ಮೇಲೆಯೇ ಇರಬೇಕಲ್ಲವೇ? ಏತಕ್ಕೆ ಅವರನ್ನು ಬಿಟ್ಟು ಅಗಲಿ ಇಲ್ಲಿ ಬಂದಿದ್ದೇವೆ? ಬಂದು ಇಲ್ಲಿ ಏನು ಮಾಡುತ್ತಿದ್ದೇವೆ? ಆ ರಹಸ್ಯವನ್ನು ನಾವು ಈಗ ನೋಡೋಣ. ನನ್ನೂರು ಶಿವಮನೆ, ಪರಲೋಕ ದೊಡ್ಡ ಮನೆ, ಸ್ವಂತ ಊರು ಬಿಟ್ಟು ಬಿಟ್ಟು ಹೇಗೆ ಇಲ್ಲಿ ಬಂದೇನೆಂದು ಅರಿಯನು. ಲೋಕ ಜೀವನವೇ ಒಂದು ಕಡೆ, ತಿಳಿಯುವುದಿಲ್ಲ ಬೇರೆ ಕಡೆ. ನನ್ನ ಹೆತ್ತ ತಂದೆ ಶಿವನ ಬಲಿ ಹೋಗುವುದು ಹೇಗೆ ಅರಿಯನು. ಸ್ವಂತ ಊರು ಅಲ್ಲಿರಲು ಬಂಧವಿಲ್ಲದ ಮನೆಗೆ ಯಾವ ಕೆಲಸಕ್ಕಾಗಿ ಇಲ್ಲಿ ಬಂದೇನೋ. ಒಟ್ಟು 3 ಲೋಕಗಳು ಇವೆ. ಮೊದಲನೆಯದಾಗಿ ನಾವು ವಾಸಿಸುವ ಈ ಭೂಮಿ. ನಾವೆಲ್ಲರೂ ಇಲ್ಲಿ ಬಂದಿರುವುದೇ ಈ ಸೃಷ್ಟಿರೂಪಿ ನಾಟಕದಲ್ಲಿ ಪಾತ್ರ ಮಾಡುವ ಸಲುವಾಗಿ. ಶೇಕ್ಸ್ಪಿಯರ್ ಸಹ ಹೇಳಿದ್ದಾರೆ, ಈ ಜಗತ್ತೇ ಒಂದು ನಾಟಕ ರಂಗ, ಇದರಲ್ಲಿ ನಾವೆಲ್ಲರೂ ಕೇವಲ ಪಾತ್ರಧಾರಿಗಳು. ಈ ಜಗತ್ತೇ ಒಂದು ನಾಟಕ ರಂಗವೆಂದರೆ ವೇದಿಕೆ ಮೇಲೆ ನಿಂತಿರುವ ನಾವೆಲ್ಲರೂ ಯಾರು? ಪಾತ್ರಧಾರಿಗಳಲ್ಲವೇ? ನಾಟಕದಲ್ಲಿ ಪಾತ್ರಧಾರಿಗಳು ಪ್ರತಿಯೊಂದು ಸನ್ನಿವೇಶಗಳನ್ನು ಬದಲಾಯಿಸುತ್ತಾರೆ. ನಾವು ಸಹ ಪ್ರತಿಯೊಂದು ಜನ್ಮದಲ್ಲಿ ಬೇರೆ ಬೇರೆ ಶರೀರಗಳನ್ನು ತೆಗೆದುಕೊಂಡು ಪಾತ್ರಗಳನ್ನು ಮಾಡುತ್ತಾ ಬಂದಿದ್ದೇವೆ. ಎರಡನೆಯದಾಗಿ ನಾವು ನೋಡಲಿರುವುದು ಸೂಕ್ಷ್ಮಲೋಕ. ಪ್ರಕಾಶದಿಂದ ಹೊಳೆಯುತ್ತಿರುವ ಲೋಕವಿದು. ಇಲ್ಲಿ ತ್ರಿಮೂರ್ತಿಗಳು ಸೂಕ್ಷ್ಮ ದೇವತೆಗಳಾಗಿದ್ದಾರೆ. ಮೂರನೆಯದಾಗಿ ಇರುವಂತಹದ್ದು ಹೊಂಬೆಳಕಿನ ಸ್ವಯಂ ಪ್ರಕಾಶದಿಂದ ಹೊಳೆಯುತ್ತಿರುವ ಲೋಕವಾಗಿದೆ. ಈ ಲೋಕದಲ್ಲಿಯೇ ಶಿವಪರಮಾತ್ಮ ವಾಸ ಮಾಡುತ್ತಿದ್ದಾರೆ. ಆತ್ಮಗಳಾದ ನಾವೆಲ್ಲರೂ ಸಹ ಇಲ್ಲಿಯೇ ವಾಸ ಮಾಡುತ್ತಿದ್ದೆವು. ಇದುವೇ ನಮ್ಮೆಲ್ಲರ ನಿಜಮನೆಯಾಗಿದೆ. ಸೂರ್ಯ ಮುಂತಾದ ಯಾವ ಬೆಳಕೂ ಇಲ್ಲಿ ತಲುಪುವುದಿಲ್ಲ. ಈ ಲೋಕವನ್ನು ಆತ್ಮಲೋಕ, ಬ್ರಹ್ಮಲೋಕ, ಪರಲೋಕ, ಪರಂಧಾಮ, ಮುಕ್ತಿಧಾಮ, ಶಾಂತಿಧಾಮ, ನಿರ್ವಾಣಧಾಮ, ಬ್ರಹ್ಮತತ್ವ ಎಂದು ಪ್ರತಿಯೊಂದು ಧರ್ಮದವರು ಬೇರೆ ಬೇರೆ ಹೆಸರಿನಲ್ಲಿ ಗುರುತಿಸುತ್ತಾರೆ. ತಂದೆಯೊಂದಿಗೆ ಇಲ್ಲಿದ್ದ ನಾವು ಈ ಭೂಮಿಗೆ ಬಂದಿದ್ದೇವೆ. ಇಲ್ಲಿ ನಾವು ಯಾರಾಗಿದ್ದೇವೆ? ಸೃಷ್ಟಿ ನಾಟಕದಲ್ಲಿ ಪಾತ್ರ ಮಾಡುತ್ತಿರುವ ಪಾತ್ರಧಾರಿಗಳು ಅಂದ ಮೇಲೆ ಈ ಸೃಷ್ಟಿ ನಾಟಕದ ಬಗ್ಗೆ ರಹಸ್ಯಗಳನ್ನು ನಾವು ತಿಳಿದುಕೊಳ್ಳಲೇಬೇಕಲ್ಲವೇ? ಸಾಮಾನ್ಯವಾಗಿ ನಾಟಕವೆಂದರೆ ಅದು 3 ಗಂಟೆಗಳ ಕಾಲ ನಡೆಯಬಹುದು. ಆದರೆ ಈ ಸೃಷ್ಟಿ ನಾಟಕ ಕಾಲದ ಅವಧಿಗಳನ್ನು ಕೇಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಅದು 5,000 ವರ್ಷಗಳದ್ದಾಗಿದೆ. ಈ ನಾಟಕ ಒಮ್ಮೆ ಪ್ರಾರಂಭಿಸಿ ಪೂರ್ತಿಯಾಗುವುದಕ್ಕೆ 5,000 ವರ್ಷಗಳಾಗುತ್ತವೆ. ಈ ನಾಟಕದಲ್ಲಿ ಭಗವಂತನೂ ಸಹ ಒಂದು ಮುಖ್ಯ ಪಾತ್ರಧಾರಿಯಾಗಿದ್ದಾರೆ. ಅವರು ಕ್ಲೈಮ್ಯಾಕ್ಸ್ ಸೀನ್ನಲ್ಲಿಯೇ ಬರುತ್ತಾರೆ. ಒಮ್ಮೆ ಈ ನಾಟಕ ಪೂರ್ಣವಾದರೆ ಮತ್ತೆ ಮೊದಲಿನಿಂದ ಪ್ರಾರಂಭವಾಗುತ್ತದೆ. ಅದೇ ಪಾತ್ರಧಾರಿಗಳು ಅದೇ ಪಾತ್ರದಲ್ಲಿ ಅಭಿನಯಿಸಲು ಪ್ರಾರಂಭಿಸುತ್ತಾರೆ. ಹೇಗೆ ಒಂದು ಚಲನಚಿತ್ರವನ್ನು ಒಮ್ಮೆ ಶೂಟ್ ಮಾಡಿ ರಿಲೀಸ್ ಮಾಡಿದ ನಂತರ ಎಷ್ಟು ಬಾರಿ ಬೇಕಾದರೂ ನೋಡಿದರೂ ಎಷ್ಟು ಬಾರಿ ನೋಡಿದರೂ ಏನೂ ಬದಲಾಗುವುದಿಲ್ಲ. ಅದೇ ರೀತಿ ಈ ಸೃಷ್ಟಿ ನಾಟಕದಲ್ಲಿಯೂ ಯಾವುದೂ ಬದಲಾಗುವುದಿಲ್ಲ. ಪ್ರತಿಯೊಂದು ವಿಷಯವು 5,000 ವರ್ಷಗಳಿಗೊಮ್ಮೆ ಮತ್ತೆ ಮತ್ತೆ ನಡೆಯುತ್ತಲೇ ಇರುತ್ತದೆ. 5,000 ವರ್ಷಗಳು ನಡೆಯುವ ಈ ಸೃಷ್ಟಿ ನಾಟಕದ ಪೂರ್ತಿ ಕಥೆಯನ್ನು ಒಂದು ಸಾಲಿನಲ್ಲಿ ತಿಳಿಸಬಹುದು. ನಡೆಸುವ ಆಧಾರವಾಗಿರುವುದು ಸಂಕಲ್ಪಗಳು ಈ ಜಗತ್ತನ್ನು ಸೃಷ್ಟಿಸುತ್ತವೆ. ಅಶುದ್ಧ ಸಂಕಲ್ಪಗಳು ಈ ಜಗತ್ತನ್ನು ನಾಶ ಮಾಡುತ್ತವೆ. ಸಂಕ್ಷಿಪ್ತವಾಗಿ ಹೇಳಿರುವುದಾದರೆ ಸಂಕಲ್ಪದ ಹಾಗೆ ಬದುಕು.
ಈ ಪ್ರಪಂಚದ ಸೃಷ್ಟಿ ನಾಟಕದಲ್ಲಿ ಎಷ್ಟೊಂದು ಧರ್ಮಗಳಿವೆ. ಪ್ರತಿಯೊಂದು ಧರ್ಮವನ್ನು ಸೇರಿದ ಆತ್ಮಗಳು ತಮ್ಮ ತಮ್ಮ ಪಾತ್ರವನ್ನು ಬಹಳ ಸರಿಯಾಗಿ ಅಭಿನಯಿಸುತ್ತಿದ್ದಾರೆ. ಅದರಲ್ಲಿ ಮುಖ್ಯವಾದ ಧರ್ಮಗಳು 4. ಮೊದಲನೆಯದಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮ, ಎರಡನೆಯದು ಇಸ್ಲಾಂ ಧರ್ಮ, ಮೂರನೆಯದು ಬೌದ್ಧ ಧರ್ಮ, ನಾಲ್ಕನೆಯದು ಕ್ರೈಸ್ತ ಧರ್ಮ. ಈ 4 ಧರ್ಮವನ್ನು ಸೇರಿದ ಆತ್ಮಗಳು ಈ ಜಗತ್ನಾಟಕಕ್ಕೆ ಆಧಾರಿತರಾಗಿದ್ದಾರೆ. ನೀವು ಸ್ವಸ್ತಿಕ್ ಚಿಹ್ನೆಯನ್ನು ನೋಡಿರುತ್ತೀರಿ. ನಮಗೆ ಗಡಿಯಾರ ಹೇಗೆ ಸಮಯವನ್ನು ತೋರಿಸುತ್ತದೆಯೋ ಅದೇ ರೀತಿ 5,000 ವರ್ಷಗಳು ನಡೆಯುವ ಈ ಜಗತ್ನಾಟಕದ ಗಡಿಯಾರವೇ ಈ ಸ್ವಸ್ತಿಕ್ ಚಿಹ್ನೆ. ಇದು 4 ಸಮಭಾಗಗಳಾಗಿವೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ಪ್ರತಿಯೊಂದು ಯುಗವೂ 1250 ವರ್ಷಗಳನ್ನು ಹೊಂದಿವೆ. 4 ಯುಗಗಳನ್ನು ಸೇರಿಸಿ ಒಟ್ಟು 5,000 ವರ್ಷಗಳು. ಇದನ್ನೇ ಒಂದು ಕಲ್ಪ ಎಂದು ಹೇಳಲಾಗುತ್ತದೆ. 2,000 ವರ್ಷಗಳ ಹಿಂದೆ ಕ್ರೈಸ್ತ ಬಂದು ಕ್ರಿಸ್ತ ಧರ್ಮವನ್ನು ಸ್ಥಾಪನೆ ಮಾಡಿದರು. ಕ್ರಿಸ್ತನ ಕಾಲಕ್ಕೆ 250 ವರ್ಷಗಳ ಹಿಂದೆ ಬುದ್ಧ ಬಂದು ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದರು. ಬುದ್ಧನ ಕಾಲಕ್ಕೆ 250 ವರ್ಷಗಳ ಹಿಂದೆ ಇಬ್ರಾಹಿಂ ಮೂಲಕ ಇಸ್ಲಾಂ ಧರ್ಮ ಸ್ಥಾಪನೆಯಾಗಿತ್ತು. ಈ 3 ಧರ್ಮಗಳು ಬಂದು 2,500 ವರ್ಷಗಳು ಆಗಿ ಹೋಗಿವೆ. ಈ 3 ಧರ್ಮಗಳು ಸ್ಥಾಪನೆಯಾಗುವುದಕ್ಕೂ ಹಿಂದೆ 2,500 ವರ್ಷಗಳ ಹಿಂದೆ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸೇರಿದ ಆತ್ಮಗಳು ಈ ಜಗತ್ ಸೃಷ್ಟಿ ನಾಟಕದಲ್ಲಿ ತಮ್ಮ ಪಾತ್ರವನ್ನು ಅಭಿನಯಿಸಿದ್ದಾರೆ. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರು ರಾಜ್ಯ ಮಾಡುತ್ತಿದ್ದರು. ತ್ರೇತಾಯುಗದಲ್ಲಿ ರಾಮಸೀತೆಯರು ರಾಜ್ಯ ಮಾಡುತ್ತಿದ್ದರು. ಒಟ್ಟು 2,500 ವರ್ಷಗಳ ಕಾಲ ದೇವಿ ದೇವತೆಗಳು ಒಗ್ಗಟ್ಟಾಗಿ ನೆಮ್ಮದಿಯಾಗಿ ಒಂದೇ ಕುಟುಂಬದ ಹಾಗೆ ಆರೋಗ್ಯವಾಗಿ ಸಂತೋಷವಾಗಿ ಮರಣ ಭಯ ದುಃಖ ಕಣ್ಣೀರು ಇವೆಲ್ಲವೂ ಏನೆಂದೂ ತಿಳಿಯದೆ ಬದುಕಿದ ಆ ಕಾಲವನ್ನು ಸ್ವರ್ಗ ವೈಕುಂಠ ಎಂದು ಕರೆಯಲಾಗಿದೆ. ಇದಕ್ಕೆ ಆಧಾರವೂ ಸಹ ಇದೆ. ಕ್ರೈಸ್ತರ ಪವಿತ್ರ ಗ್ರಂಥವಾದ ಬೈಬಲ್ನಲ್ಲಿಯೂ ಸಹ ಕ್ರಿಸ್ತನು ಹುಟ್ಟುವುದಕ್ಕಿಂತ 3,000 ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಸ್ವರ್ಗವಿತ್ತೆಂದು ಬರೆಯಲ್ಪಟ್ಟಿದೆ. ಹಾಗಾದರೆ ಯೇಸು ಕ್ರಿಸ್ತ ಬಂದು 2,000 ವರ್ಷಗಳು ಆಗಿ ಹೋಗಿವೆ. ಅವರು ಬರುವುದಕ್ಕೆ ಹಿಂದಿನ 3,000 ವರ್ಷಗಳು, ಒಟ್ಟು 5,000 ವರ್ಷಗಳು. ಈ ಜಗತ್ ಸೃಷ್ಟಿ ನಾಟಕದ ಆಯಸ್ಸು 5,000 ವರ್ಷಗಳೆಂಬುದು ನಿರೂಪಣೆ ಆಗುತ್ತದೆಯೋ ಇಲ್ಲವೋ? ಕೊನೆಯದಾಗಿ ಕಲಿಯುಗ. ಇಲ್ಲಿ ಅನೇಕ ಧರ್ಮಗಳು ಅನೇಕ ಪಂಗಡಗಳು ಆಗಿ ಹೋಗಿದ್ದರಿಂದ ಗಲಾಟೆಗಳು ಗೊಂದಲಗಳು ಉಂಟಾಗಿ ಜನರಲ್ಲಿ ಮಾನಸಿಕ ಶಾಂತಿ ಕಳೆದು ಹೋಗಿದೆ. ಇಂದು ಈ ಜಗತ್ತೇ ದುಃಖದ ಪ್ರಪಂಚವಾಗಿದೆ. ಈ ಜಗತ್ ನಾಟಕ ಸೃಷ್ಟಿಯಲ್ಲಿ ನಾವು ಈಗ ಎಲ್ಲಿದ್ದೇವೆ ಎಂದು ಗೊತ್ತಿದೆಯೇ? ಕೊನೆಯ ಹಂತದಲ್ಲಿ, ಅಂದರೆ ಕ್ಲೈಮ್ಯಾಕ್ಸ್ನಲ್ಲಿ. ಈ ಕಲಿಯುಗ ನಾಶವಾಗುವ ವರ್ಣನೆಯು ಬೈಬಲ್ನಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ. ಆದ್ದರಿಂದ AD 2000ರಲ್ಲಿ ಪ್ರಪಂಚ ವಿನಾಶವಾಗುವುದಲ್ಲಿದೆ ಎಂದು ಎಚ್ಚರಿಕೆ ಕೊಟ್ಟಿದ್ದರು. ಇಂತಹ ಹಳೆಯ ಪ್ರಪಂಚವನ್ನು ವಿನಾಶ ಮಾಡುವ ಸಲುವಾಗಿ ಪ್ರಕೃತಿಯು ಆಗಾಗ ಭೂಕಂಪ ಸುನಾಮಿ ಎಂದು ತನ್ನ ರಿಹರ್ಸಲ್ ಮಾಡುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ಎಲ್ಲ ದೇಶಗಳು ಅಣ್ವಸ್ತ್ರಗಳನ್ನು ತಯಾರಿಸಿಟ್ಟುಕೊಂಡು 3ನೆಯ ಮಹಾಯುದ್ಧಕ್ಕೆ ತಯಾರಾಗಿ ನಿಂತಿದ್ದಾರೆ. ಹಾಗಾದರೆ
ಏನು ಅರ್ಥ? ನಾಟಕ ಈಗ ಪೂರ್ತಿ ಆಗಲಿದೆ ಎಂದರ್ಥ. ನಾಟಕ ಕೊನೆಗೊಳ್ಳುವ ಅಂತಿಮ ಕ್ಷಣ ಬಂತಮ್ಮ. ವೇಷ ಕಳಚುವ ದನಿವ ಪಡೆವ ಕ್ಷಣ ಬಲಿ ಬಂದಿದೆಯಮ್ಮ. ಹಾದಿಗಳು ಹಲವಾರು ಬಂದ ಪಯಣ ಮುಗಿಯಿತಮ್ಮ. ಕ್ಲೈಮ್ಯಾಕ್ಸ್ನಲ್ಲಿ ಹೊಸ ಪ್ರಪಂಚವನ್ನು ನಿರ್ಮಾಣ ಮಾಡಲು ಭಗವಂತ ಈ ಭೂಮಿಗೆ ಬರುತ್ತಾರೆಂದು ನೋಡಿದ್ದೇವೆ. ಅಧರ್ಮವನ್ನು ಅಳಿಸಿ ಮತ್ತೆ ಧರ್ಮವನ್ನು ಸ್ಥಾಪಿಸುವ ಸಲುವಾಗಿ ಭಗವಂತ ಈ ಭೂಮಿಗೆ ಬಾರದೆ ಈ ಸೃಷ್ಟಿ ನಾಟಕ ಹೇಗೆ ಪರಿವರ್ತನೆಯಾಗುವುದು? ಈಗ ನಾವು ಬದುಕುತ್ತಿರುವ ಈ ಜೀವನದಲ್ಲಿ ಜೊತೆಯಲ್ಲಿರುವವರು ಸಂಪಾದಿಸುತ್ತಿರುವ ಆಸ್ತಿಯೆಲ್ಲ ಶಾಶ್ವತವೆಂದು ನಂಬಿ ಬದುಕುತ್ತಿದ್ದೇವೆ. ಯಾವುದು ನಿಜವಲ್ಲ, ಎಲ್ಲವೂ ಪಾತ್ರವೇ, ನಾಟಕವೇ ಸರ್ವಸ್ವವು. ಎಲ್ಲ ನಾಟಕ ಎಂದೇಯೋ, ಸುಳ್ಳಾದ ಜೀವನ ಎಂದೇಯೋ. ಎಲ್ಲ ನಾಟಕ ಎಂದೇಯೋ, ಸುಳ್ಳಾದ ಜೀವನ ಎಂದೇಯೋ. ಅದಕ್ಕೂ ಮುಂಚೆ ಈ ನಾಟಕದಲ್ಲಿರುವ ಬಹಳ ದೊಡ್ಡ ರಹಸ್ಯವನ್ನು ನಾವು ಈಗ ತಿಳಿಯೋಣ. ನಾವೆಲ್ಲರೂ ಯಾರು? ಭಾರತೀಯರು. ಭಾರತದಲ್ಲಿ ಇದ್ದ ಆದಿ ಸನಾತನ ದೇವಿ ದೇವತಾ ಧರ್ಮದವರು ತಮ್ಮ ಪಾತ್ರವನ್ನು ಹೇಗೆ ಅಭಿನಯಿಸಲು ಪ್ರಾರಂಭಿಸಿದರು ಎಂಬ ರಹಸ್ಯವನ್ನು ತಿಳಿದುಕೊಳ್ಳಬೇಕೋ ಬೇಡವೋ? ಭಾರತೀಯರ ಕತೆ ಅಂದರೆ ದೇವಿ ದೇವತೆಯರ 84 ಜನ್ಮಗಳ ಅದ್ಭುತ ಕಥೆಯನ್ನು ಈಗ ಹೇಳಲಿದ್ದೇವೆ. ಈ ಸೃಷ್ಟಿ ನಾಟಕದಲ್ಲಿ ದೇವಿ ದೇವತಾ ಧರ್ಮದವರು ಆರಂಭದಲ್ಲಿ ಹೀರೋ ಹೀರೋಯಿನ್ ಆಗಿ ಪಾತ್ರ ಅಭಿನಯಿಸುತ್ತಾರೆ. ಹಾಗೆಯೇ ಕೊನೆಯಲ್ಲಿ ಝೀರೋ ಆಗಿ ಹೋಗುತ್ತಾರೆ. ಮತ್ತೆ ಅವರು ಹೇಗೆ ಹೀರೋ ಆಗುತ್ತಾರೆ ಅಂದರೆ ದೇವಿ ದೇವತೆಗಳಾಗಿ ಮತ್ತೆ ಹೇಗೆ ಆಗುತ್ತಾರೆ ಎಂಬುದು ಕಥೆ. ಭಾರತದಲ್ಲಿಯೇ ದೇವತೆಗಳ ರಾಜ್ಯವು ಇತ್ತು. ಈಗ ದೇವತೆಗಳು ಇಲ್ಲ, ಅವರ ರಾಜ್ಯವೂ ಇಲ್ಲ. ಅವರುಗಳು ಇಲ್ಲಿ ಬದುಕಿ ಹೋಗಿದ್ದಕ್ಕೆ ಗುರುತುಗಳಾಗಿ ಭಾರತದಲ್ಲಿ ಅವರುಗಳ ಚಿತ್ರಗಳು, ಮಂದಿರಗಳು ಮಾತ್ರವೇ ಇವೆ. ಅವರುಗಳ ಕಥೆಯನ್ನು ನಾವು ಈಗ ನೋಡಲಿದ್ದೇವೆ. ಇಂದಿನ ಈ ಭಾರತ ಹೇಗಿದೆ? ಹೊಸದಾಗಿ ಎಂದು ಹೇಳುತ್ತೀರಾ ಅಥವಾ ಹಳೆಯದಾಗಿದೆ ಎಂದು ಹೇಳುತ್ತೀರಾ? ನಿಶ್ಚಯವಾಗಿ ಹಳೆಯದೇ ಅಲ್ಲವೇ? ಏಕೆಂದರೆ ತೆಗೆದುಕೊಳ್ಳುವ ಆಹಾರ, ಕುಡಿಯುವ ನೀರು, ಶ್ವಾಸಿಸುವ ಗಾಳಿ ಎಲ್ಲವೂ ಹೇಗಿದೆ? ವಿಷವಾಗಿದೆ. ಇದರಿಂದ ಹೊಸದಾಗಿ ಎಷ್ಟೊಂದು ರೋಗಗಳು, ಇಷ್ಟೊಂದು ದುರ್ಮರಣಗಳು, ಎಷ್ಟೆಷ್ಟೋ ದುಃಖಗಳು. ಹಾಗೆ 100 ವರ್ಷಗಳ ಹಿಂದೆ ನೋಡಿ, ಜನಸಂಖ್ಯೆ ಬಹಳ ಕಡಿಮೆ ಇತ್ತು. ಇಷ್ಟೊಂದು ವಿಜ್ಞಾನದ ಬೆಳವಣಿಗೆ ಇರಲಿಲ್ಲ. ಗೊಬ್ಬರ, ಕೀಟನಾಶಕ, ಔಷಧಿ ಯಾವುದೂ ಇರಲಿಲ್ಲ. ಯಾವುದೇ ರೋಗಗಳು ಇರಲಿಲ್ಲ. ನೈಸರ್ಗಿಕ ಆಹಾರಗಳೇ ಇತ್ತು. ಶರೀರ ಆರೋಗ್ಯವಾಗಿ, ಆಯಸ್ಸು ಹೆಚ್ಚಾಗಿಯೇ ಇದ್ದಿತು. ಎಲ್ಲರೂ ತೃಪ್ತಿಯಿಂದ, ನೆಮ್ಮದಿಯಾಗಿ, ಸಂತೋಷವಾಗಿ, ಪರಸ್ಪರ ಒಗ್ಗಟ್ಟಾಗಿ ಬದುಕುತ್ತಿದ್ದರು ಎಂದು ಹೇಳುತ್ತಾರೆ. 100 ವರ್ಷಗಳ ಹಿಂದೆ ಇದ್ದ ಮನುಷ್ಯರು ಸಂತೋಷವಾಗಿ, ಒಗ್ಗಟ್ಟಾಗಿ ಬದುಕಿದ್ದರು ಅಂದರೆ 5000 ವರ್ಷಗಳ ಹಿಂದಿನ ಭಾರತವು ಹೇಗಿದ್ದಿರಬಹುದು? ಭಗವಂತನಿಂದ ರಚಿಸಲ್ಪಟ್ಟ ಮೊಟ್ಟ ಮೊದಲನೆಯ ಪ್ರಪಂಚ ಹೇಗಿದ್ದಿರಬಹುದು? ನೀವೇ ಹೇಳಿ.
ಅಂದವಾದ ಭೂಮಿಯನ್ನು ಸೃಷ್ಟಿಸಿದ ಭಗವಂತ, ಅದರಲ್ಲಿ ಕೋಟಿ ಜೀವಗಳ ಸೃಷ್ಟಿಸಿದ ಪ್ರೇಮದಿಂದ. ಅಂದವಾದ ಭೂಮಿಯನ್ನು ಸೃಷ್ಟಿಸಿದ ಭಗವಂತ, ಅದರಲ್ಲಿ ಕೋಟಿ ಜೀವಗಳ ಸೃಷ್ಟಿಸಿದ ಪ್ರೇಮದಿಂದ. ಇಂದು ಹಳೆಯದಾಗಿ ಕಾಣಿಸಿಕೊಳ್ಳುವ ಇದೇ ಭಾರತ ದೇಶವು 5,000 ವರ್ಷಗಳ ಹಿಂದೆ ಹೊಸ ಜಗತ್ತಾಗಿ, ಸ್ವರ್ಗವಾಗಿ, ವೈಕುಂಠವಾಗಿತ್ತು. ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸೇರಿದ ಆತ್ಮರು ಈ ಜಗತ್ತು ಸೃಷ್ಟಿ ನಾಟಕದಲ್ಲಿ ಪಾತ್ರ ಮಾಡಲು ಬಂದಿದ್ದರು. ದೇವಿ ದೇವತೆಗಳ ಅಂದಿನ ಆದಿ ಸಂಖ್ಯೆ ಬರೀ 9 ಲಕ್ಷ ಸಂಖ್ಯೆಯಾಗಿತ್ತು. ಬೇರೆ ಬೇರೆ ರಾಜ್ಯಗಳ ಯುವರಾಜ ಯುವರಾಣಿಯರಾಗಿ ಶ್ರೀಕೃಷ್ಣ ಮತ್ತು ರಾಧೆ ಇದ್ದರು. ಇವರಿಬ್ಬರ ಸ್ವಯಂವರ ಆಗಿ ಪಟ್ಟಾಭಿಷೇಕಕ್ಕೆ ಬರುವಾಗ ಲಕ್ಷ್ಮೀನಾರಾಯಣ ಎಂಬ ಹೆಸರಿನಲ್ಲಿ ಕರೆಯಲಾಗಿತ್ತು. ಶ್ರೀಕೃಷ್ಣನಿಗೆ ಹುಟ್ಟಿದ ಹಬ್ಬ ಮಾಡುತ್ತಾರೆ, ಆದರೆ ನಾರಾಯಣನಿಗೆ ಯಾರೂ ಮಾಡುವುದಿಲ್ಲ. ಏಕೆಂದರೆ ಕೃಷ್ಣನು ನಾರಾಯಣರು ಒಬ್ಬರೇ. ಲಕ್ಷ್ಮೀನಾರಾಯಣರ ಸಮೇತ ರೂಪವನ್ನೇ ವಿಷ್ಣುವೆಂದು ಹೇಳುವುದಾಗಿದೆ. ಅದರಿಂದಲೇ ವಿಷ್ಣುವಿಗೆ ಚತುರ್ಭುಜವನ್ನು ತೋರಿಸಲಾಗಿದೆ. ಇವರದು ಸೂರ್ಯವಂಶವಾಗಿದೆ. ಸೂರ್ಯನಾರಾಯಣ ಎಂದು ಗುರುತಿಸುವುದು ಇದರಿಂದಲೇ. ಇವರುಗಳದು ದೇವತಾಕುಲ. ಸತ್ಯಯುಗದಲ್ಲಿ ದೇವಿ ದೇವತೆಗಳೆಲ್ಲರೂ ಒಗ್ಗಟ್ಟಾಗಿ ಕುಟುಂಬದವರ ಹಾಗೆ ಶಾಂತಿಯಿಂದ ಸಂತೋಷದಿಂದ ಬಾಳುತ್ತಿದ್ದರು. ಅಶಾಂತಿ, ದುಃಖ, ಅತೃಪ್ತಿ, ಮರಣ ಭಯ ಯಾವುದೂ ಇರುವುದಿಲ್ಲ. ಎಲ್ಲರೂ ತಮ್ಮನ್ನು ಆತ್ಮನೆಂದು ತಿಳಿದಿರುತ್ತಾರೆ. ವಯಸ್ಸಾಗಿ ತಮ್ಮ ದೇಹವನ್ನು ಬಿಡುವಾಗ ಹೊಸ ಮಗುವಿನ ಶರೀರ ಪಡೆಯುತ್ತೇವೆ ಎಂದು ಖುಷಿಯಾಗಿರುತ್ತಾರೆ. ಆದ್ದರಿಂದಲೇ ಇದನ್ನು ಅಮರಲೋಕ ಎಂದು ಹೇಳುತ್ತಾರೆ. ಸತ್ಯಲೋಕದಲ್ಲಿ ಜನಿಸಿದರಿಂದ ಮರಣವಿಲ್ಲದ ಜನ್ಮ ಇದು. ಪ್ರೀತಿಯು ಶಕ್ತಿಯು ತುಂಬಿ ಹರಿಯುವ ಸತ್ಯಲೋಕದಲ್ಲಿ, ಯಾವ ದುಃಖವೂ ಇಲ್ಲದ ಲೋಕದಲ್ಲಿ ಬಾಳುವ ಸುಖದಲ್ಲಿ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರವೆಂದು ಹೇಳುವಂತಹ 5 ವಿಷಯಗಳು ಅಲ್ಲಿ ಇರುವುದಿಲ್ಲ. ಅಲ್ಲಿ ಮಗು ಹುಟ್ಟುವುದು ಸಹ ಸಂಕಲ್ಪ ಶಕ್ತಿಯಿಂದ. ಮಹಾಭಾರತದಲ್ಲಿ ಕುಂತಿದೇವಿಗೆ ಸೂರ್ಯನಿಂದ ಕರ್ಣ ಹೇಗೆ ಹುಟ್ಟಿದ್ದಾರೋ ಅದೇ ರೀತಿಯಲ್ಲಿಯೇ ಸತ್ಯಯುಗದಲ್ಲಿಯೂ 1250 ವರ್ಷಗಳಲ್ಲಿ 8 ಜನ್ಮಗಳನ್ನು ದೇವತೆಗಳು ತೆಗೆದುಕೊಳ್ಳುತ್ತಾರೆ. ಅದರ ನಂತರ ತ್ರೇತಾಯುಗ ಪ್ರಾರಂಭವಾಗುತ್ತದೆ. ಈ ತ್ರೇತಾಯುಗದಲ್ಲಿ ರಾಮ ಸೀತೆಯರ ರಾಜ್ಯವು ನಡೆಯುತ್ತದೆ. ಸತ್ಯಯುಗದಲ್ಲಿ ದೇವಿ ದೇವತೆಗಳಾಗಿ ಪಾತ್ರ ಮಾಡುತ್ತಿದ್ದವರೇ ಪುನರ್ಜನ್ಮಗಳಲ್ಲಿ ತ್ರೇತಾಯುಗದಲ್ಲಿ ಮುಂದುವರಿಯುತ್ತಾರೆ. ತ್ರೇತಾಯುಗದವರು ಸಹ ಒಗ್ಗಟ್ಟಾಗಿ ಸಂತೋಷವಾಗಿ ಮರಣ ಭಯ, ದುಃಖ, ಅಶಾಂತಿ ಎಂಬುದು ಏನೆಂದೇ ತಿಳಿಯದವರಾಗಿರುತ್ತಾರೆ. ಇಲ್ಲಿ ರಾಮ ಸೀತೆಯರ ರಾಜ್ಯ ನಡೆಯುತ್ತದೆ. ಇದು ಚಂದ್ರವಂಶ ಎನಿಸಿಕೊಳ್ಳುತ್ತದೆ. ತ್ರೇತಾಯುಗದಲ್ಲಿ ಕ್ಷತ್ರಿಯರು 12 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಹೀಗೆ ಜನ್ಮಗಳು ಮುಂದುವರಿಯುತ್ತಾ ಆತ್ಮನಲ್ಲಿ ಶಕ್ತಿಗಳು ಕಡಿಮೆಯಾಗುತ್ತದೆ. ಅದರಿಂದಲೇ ಇವರುಗಳ ಮಹತ್ವವು ಕಡಿಮೆಯಾಗಿ ಬಿಡುತ್ತದೆ. ತ್ರೇತಾಯುಗದ ಅಂತ್ಯದಲ್ಲಿ ಇದ್ದವರ ಸಂಖ್ಯೆ 33 ಕೋಟಿ ಆಗಿರುತ್ತದೆ. ಪುರಾಣಗಳಲ್ಲಿ ಹೇಳಲ್ಪಡುವ 33 ಕೋಟಿ ದೇವತೆಗಳು ಇವರುಗಳೇ ಆಗಿದ್ದಾರೆ. ಇವರೆಲ್ಲರೂ ಇದೇ ಭಾರತ ಭೂಮಿಯಲ್ಲಿ ಜನಿಸಿದ್ದಾರೆ. ಇವರ ದೇವತಾ ಶಕ್ತಿ ಈ ಸಂದರ್ಭದಲ್ಲಿ ಪೂರ್ತಿ ಇಳಿದು ಹೋಗುತ್ತದೆ. ಅನೇಕ ಪುನರ್ಜನ್ಮಗಳಲ್ಲಿ ಬಂದು ಕೊನೆಯಲ್ಲಿ ತಾನು ಆತ್ಮನೆಂಬ ಸತ್ಯವನ್ನು ಮರೆತು ತನ್ನನ್ನು ದೇಹವೆಂದು ತಿಳಿದುಕೊಳ್ಳಲು ಪ್ರಾರಂಭಿಸುತ್ತಾರೆ.
ಇದರಿಂದ ಶರೀರದ ಆಕರ್ಷಣೆಯಲ್ಲಿ ಬಿದ್ದು ಬಿಡುತ್ತಾರೆ. ತಮ್ಮ ಪವಿತ್ರ ದೈವ ಸ್ಥಿತಿಯನ್ನು ಕಳೆದುಕೊಳ್ಳುತ್ತಾರೆ. ತಮ್ಮನ್ನು ದೇಹವೆಂದು ತಿಳಿದು ತಪ್ಪು ಮಾಡಲು ಮುಂದಾಗುತ್ತಾರೆ. ಇದರಿಂದ ದೇವತೆಗಳು ಎಂದು ಹೇಳಲ್ಪಡುವ ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ. ಇಸ್ಲಾಂ ಧರ್ಮದವರು ಆದಾಮ್ ಹವ್ವ ಎಂದು, ಕ್ರೈಸ್ತರು ಆಡಮ್ ಈವ್ ಎಂದು ಗುರುತಿಸುವುದು ಇವರುಗಳನ್ನೇ. ವಸ್ತ್ರವಿಲ್ಲದೆ ಇವರುಗಳಿದ್ದರು ಎಂದು ಏಕೆ ಹೇಳಿದರು? ದೇವತೆಗಳು ತಮ್ಮ ಶರೀರವೆಂಬ ಆಕರ್ಷಣೆಯಿಲ್ಲದೆ ತಮ್ಮನ್ನು ಆತ್ಮನೆಂದು ತಿಳಿದು ಬದುಕುತ್ತಿದ್ದರು. ತ್ರೇತದ ಅಂತ್ಯದಲ್ಲಿ ದೇಹಭಾವಕ್ಕೆ ಒಳಗಾಗಿದ್ದರಿಂದ ಪ್ರಕೃತಿಯಲ್ಲಿಯೂ ಏರುಪೇರುಗಳು ಉಂಟಾದವು. ಭಾರತದಲ್ಲಿ ಮೊಟ್ಟ ಮೊದಲಾಗಿ ಭೂಕಂಪ ಉಂಟಾಗುತ್ತವೆ. ಶರೀರಗಳು ಮಾತ್ರವೇ ವಿನಾಶವಾಗುತ್ತವೆ, ಆತ್ಮಗಳು ವಿನಾಶವಾಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ದ್ವಾಪರ ಯುಗ ಪ್ರಾರಂಭವಾಗುತ್ತದೆ. ದೇವತೆಗಳಾಗಿ ಪಾತ್ರವನ್ನು ಮುಗಿಸಿದ ಎಲ್ಲರೂ ಸಾಧಾರಣ ಮನುಷ್ಯರಾಗಿ ಜನ್ಮ ತೆಗೆದುಕೊಳ್ಳುತ್ತಾರೆ. ಕೃಷ್ಣನಾಗಿ ಪಾತ್ರ ಮಾಡಿದ ಆತ್ಮನೇ ಇಲ್ಲಿ ವಿಕ್ರಮಾದಿತ್ಯನಾಗಿ ಜನ್ಮ ತೆಗೆದುಕೊಳ್ಳುತ್ತಾನೆ. ತಮ್ಮನ್ನು ದೇಹವೆಂದು ಭಾವಿಸಿ ಅದರ ಇಚ್ಛೆಗಳಿಂದ ಪಾಪಗಳನ್ನು ಮಾಡಲು ಎಲ್ಲರೂ ಮುಂದಾದಾಗ ದುಃಖ ಉಂಟಾಗುತ್ತದೆ. ಆದ್ದರಿಂದ ಪಾರಾಗುವ ಯುಕ್ತಿಗಳನ್ನು ಹುಡುಕುತ್ತಾರೆ. ಆಗ ಭಗವಂತ ಜ್ಯೋತಿ ಸ್ವರೂಪದಲ್ಲಿರುವ ಸಾಕ್ಷಾತ್ಕಾರ ವಿಕ್ರಮಾದಿತ್ಯನಿಗೆ ಉಂಟಾಗುತ್ತದೆ. ಅದರ ಸ್ಮರಣಾರ್ಥಕವಾಗಿ ವಜ್ರ ವೈಢೂರ್ಯಗಳಿಂದ ಕೂಡಿದ ಒಂದು ಜ್ಯೋತಿರ್ಲಿಂಗ ಮಂದಿರವನ್ನು ನಿರ್ಮಾಣ ಮಾಡಿದ. ಈ ಘಟ್ಟದಿಂದ ಭಕ್ತಿ ಮಾರ್ಗ ಪ್ರಾರಂಭವಾಗುತ್ತದೆ. ತಾನು ನೋಡಿದ ಜ್ಯೋತಿಯ ಪ್ರತಿರೂಪವಾಗಿ ಹೊಳೆಯುವ ವಜ್ರದೊಂದಿಗೆ ಲಿಂಗವನ್ನು ನಿರ್ಮಾಣ ಮಾಡಿದ. ಸೋಮನಾಥ ಎಂಬ ಹೆಸರಿನಲ್ಲಿ ಉಂಟಾದ ಗುಜರಾತಿನ ಜ್ಯೋತಿರ್ಲಿಂಗ ಮಂದಿರ ಜಗತ್ತಿನ ಮೊಟ್ಟ ಮೊದಲ ಮಂದಿರವಾಗಿದೆ. ಗಜನಿ ಮಹಮ್ಮದ್ ಇಂಡಿಯಾಗೆ 17 ಬಾರಿ ತನ್ನ ಸೈನ್ಯದೊಂದಿಗೆ ಬಂದು ಮಂದಿರದಲ್ಲಿದ್ದ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋಗಿದ್ದಾನೆಂದು ಚರಿತ್ರೆ ಹೇಳುತ್ತದೆ. ಮನುಷ್ಯರ ಬುದ್ಧಿ ವಿಕಾರಗಳ ಹಿಂದೆ ಹೋಗುತ್ತಾ ಪಾಪಗಳು ಹೆಚ್ಚಾಗಿ ದುಃಖಗಳು ಹೆಚ್ಚಾಗುತ್ತವೆ. ಭಕ್ತಿ ಇನ್ನು ಮುಂದುವರಿಯುತ್ತಾ ಸೂಕ್ಷ್ಮ ದೇವತೆಗಳಾದ ವಿಷ್ಣು, ಶಂಕರರು ಮತ್ತು ಸ್ವರ್ಗದಲ್ಲಿದ್ದ ಎಲ್ಲ ದೇವತೆಗಳನ್ನು ಭಗವಂತ ಎಂದು ತಿಳಿದು ಅನೇಕ ಮೂರ್ತಿಗಳನ್ನು ಆರಾಧಿಸುವ ಪದ್ಧತಿಯನ್ನು ರೂಢಿಗೆ ತರುತ್ತಾರೆ. ಪ್ರಪಂಚದಲ್ಲಿ ಧರ್ಮ ಮರೆಯಾಗಿ ಅಧರ್ಮವು ಹೆಚ್ಚುತ್ತಿರುವುದರಿಂದ ಋಷಿ ಮುನಿಗಳು ವೇದಶಾಸ್ತ್ರಗಳನ್ನು ಬರೆಯಲು ತೊಡಗುತ್ತಾರೆ. ಮಹಾಭಾರತ, ರಾಮಾಯಣ ಎಲ್ಲವೂ ಇಂತಹ ಸಮಯದಲ್ಲಿ ಬರೆಯಲ್ಪಟ್ಟಿವೆ. ಕೃಷ್ಣ ಇದ್ದಿದ್ದು ಸತ್ಯಯುಗದಲ್ಲಿ, ಆದರೆ ಅವರನ್ನು ಕೊಂಡಾಡಲು ಪ್ರಾರಂಭಿಸಿದ್ದು ದ್ವಾಪರ ಯುಗದಲ್ಲಿ. ಸತ್ಯವನ್ನು ಅರಿಯದ ಕಾರಣದಿಂದ ಕೃಷ್ಣನೇ ಭಗವಂತನೆಂದು, ಗೀತೆಯ ನಾಯಕನೆಂದು ತಪ್ಪಾಗಿ ರಚಿಸಿದ್ದರು. ಹೀಗೆ ದ್ವಾಪರ ಯುಗದಲ್ಲಿ 21 ಜನ್ಮಗಳನ್ನು ಮುಂದುವರಿಸಿದರು. ಇಂತಹವರನ್ನು ವೈಶ್ಯಕುಲದವರು ಎಂದು ಹೇಳಲಾಗುತ್ತದೆ. ನಂತರ ಕಲಿಯುಗ ಪ್ರಾರಂಭವಾಗುತ್ತದೆ. ಸತ್ಯಯುಗದಲ್ಲಿ ಸ್ವಯಂ ಪೂಜ್ಯ ದೇವತೆಗಳಾಗಿದ್ದವರೇ ದ್ವಾಪರ ಯುಗದಲ್ಲಿ ತಾವೇ ಪೂಜಾರಿಗಳಾಗಿ ಹೋದರು. ಕಲಿಯುಗ ಬರುವಾಗ ಸಾಧಾರಣ ಮನುಷ್ಯರಾಗಿ 42 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಇಂಥವರನ್ನು ಶೂದ್ರ ಕುಲದವರೆಂದು ಹೇಳಲಾಗುತ್ತದೆ. ಸತ್ಯಯುಗದಲ್ಲಿ ತಾವೇ ದೇವಿ ದೇವತೆಗಳಾಗಿ ಬದುಕಿದ್ದೆವು ಎಂಬುದನ್ನು ಮರೆತು ಕಲಿಯುಗದಲ್ಲಿ ಸಾಧಾರಣ ಮನುಷ್ಯರಾಗಿ ಬದುಕುತ್ತಿದ್ದಾರೆ. ಅವರನ್ನು ಹೇಗೆ ಗುರುತಿಸುವುದು ಎಂಬುದನ್ನು ಮುಂದೆ ನೋಡೋಣ. ಈ ಜಗತ್ ನಾಟಕ ಸೃಷ್ಟಿಯಲ್ಲಿ ಮುಖ್ಯ ಧರ್ಮಗಳು ಯಾವುದೆಂಬುದು ನೋಡಿದ್ದೇವಲ್ಲವೇ? ಮುಖ್ಯವಾದದ್ದು 4 ಧರ್ಮಗಳು. ಆದಿ ಸನಾತನ ದೇವಿ ದೇವತಾ ಧರ್ಮ, ಇಸ್ಲಾಂ ಧರ್ಮ, ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ. ಆದಿ ಸನಾತನ ದೇವಿ ದೇವತಾ ಧರ್ಮದವರು ತಮ್ಮ ಪವಿತ್ರತೆಯನ್ನು ಕಳೆದುಕೊಂಡಿದ್ದರಿಂದ ಆ ಧರ್ಮವೇ ಮರೆಯಾಗಿ ಕಾಲಕ್ರಮೇಣವಾಗಿ
ಹಿಂದೂ ಧರ್ಮವೆಂದು ಹೆಸರನ್ನು ಪಡೆಯಿತು. ಇದರ ಬಗ್ಗೆ ಅರಿವಿರದೆಯೇ 5,000 ವರ್ಷಗಳ ಜಗತ್ ಸೃಷ್ಟಿ ನಾಟಕದಲ್ಲಿ ಇಂತಹ ಧರ್ಮ ಇತ್ತು ಎಂಬುದನ್ನು ಯಾರೂ ತಿಳಿದಿರಲಿಲ್ಲ. ಆದಿಶಂಕರರು ಸಹ ಸನ್ಯಾಸ ಧರ್ಮವನ್ನು ಸ್ಥಾಪಿಸಿದರು ಎಂದು ಹೇಳಲ್ಪಟ್ಟಿದೆ. ಅದು ಹಿಂದೂ ಧರ್ಮವಂತೂ ಅಲ್ಲ. ಹೀಗಿರುವಾಗ ಹಿಂದೂ ಧರ್ಮ ಎಲ್ಲಿಂದ ಬಂತು? ಹಿಂದೂ ಧರ್ಮವನ್ನು ಯಾರು ಸ್ಥಾಪಿಸಿದರು? ಯಾರೂ ಸ್ಥಾಪಿಸಲಿಲ್ಲ, ಅವರುಗಳೇ ಉಂಟು ಮಾಡಿಕೊಂಡರು. ಕ್ರಿಶ್ಚಿಯನ್ನರು ಹೇಗೆ ಆ ಧರ್ಮವನ್ನು ಸ್ಥಾಪನೆ ಮಾಡಿದ ಕ್ರಿಸ್ತನನ್ನೇ ದೇವರು ಎಂದು ತಿಳಿದಿದ್ದಾರೆ, ಬೌದ್ಧರು ಆ ಧರ್ಮವನ್ನು ಸ್ಥಾಪನೆ ಮಾಡಿದ ಬುದ್ಧನನ್ನೇ ನೆನಪು ಮಾಡುತ್ತಾರೆ. ಅದೇ ರೀತಿ ತಮ್ಮನ್ನು ಹಿಂದೂಗಳು ಎಂದು ಅನಿಸಿಕೊಂಡಿರುವ ಎಲ್ಲರೂ ಯಾರನ್ನು ಪೂಜಿಸುತ್ತಾರೆ? ನಿರಾಕಾರ ಶಿವ ಭಗವಂತನನ್ನು ಪೂಜಿಸುತ್ತಾರೆ. ನಂತರ ಕೃಷ್ಣ, ಲಕ್ಷ್ಮೀನಾರಾಯಣ, ರಾಮ, ಸೀತೆ ಮುಂತಾದವರನ್ನು ಪೂಜಿಸುತ್ತಾರೆ. ಹಾಗಾದರೆ ಹಿಂದೂಗಳು ಯಾರು? ಆದಿ ಸನಾತನ ದೇವಿ ದೇವತಾ ಧರ್ಮದವರಲ್ಲವೇ? ಸ್ವಲ್ಪ ಯೋಚಿಸಿ ನೋಡಿ. ಸತ್ಯವಾದ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ, ಈ ಭಾರತ ಭೂಮಿಯಲ್ಲಿ, ಸ್ವರ್ಗದಲ್ಲಿ, ವೈಕುಂಠದಲ್ಲಿ ಬಾಳಿನ ನೆನಪಾರ್ಥವಾಗಿ ಹಿಂದೂಗಳು ಇಂದಿಗೂ ಸಹ ಏಕಾದಶಿಯಂದು ವಿಷ್ಣು ಮಂದಿರಗಳ ಬಾಗಿಲ ಮುಂದೆ ನಿಂತು ಸ್ವರ್ಗದ ಬಾಗಿಲು ತೆಗೆಯುತ್ತೆಂದು ಸಾಲಿನಲ್ಲಿ ನಿಂತು ಕಾಯುತ್ತಿದ್ದಾರೆ. ಹಾಗಾದರೆ ಹಿಂದೂಗಳು ಯಾರು? 33 ಕೋಟಿ ದೇವಿ ದೇವತೆಗಳಾಗಿ ಬಾಳಿದ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸೇರಿದವರೇ ಎಂದು ನಿರೂಪಣೆಯಾಗುತ್ತದೆ ಅಲ್ಲವೇ? ಏತಕ್ಕಾಗಿ ತಮ್ಮನ್ನು ಹಿಂದೂಗಳು ಎಂದು ಹೇಳಿಕೊಂಡರು? ತಾನು ಆತ್ಮನೆಂಬುದನ್ನು ಮರೆತು ಶರೀರವೆಂದು ತಿಳಿದು ಪಾಪ ಕಾರ್ಯಗಳನ್ನು ಮಾಡಿದ್ದರಿಂದ ಸಾಧಾರಣ ಮನುಷ್ಯರುಗಳ ಜನ್ಮ ತೆಗೆದುಕೊಂಡಿದ್ದಾರೆ. ತಾನು ಯಾರಾಗಿ ಇದ್ದಿದ್ದೆವೆಂಬ ಸತ್ಯವನ್ನು ಮರೆತ ಕಾರಣದಿಂದಲೂ, ಹಿಂದೂಸ್ಥಾನದಲ್ಲಿ ಬದುಕಿದ್ದ ಕಾರಣದಿಂದಲೂ ತಮ್ಮನ್ನು ಹಿಂದೂಗಳು ಎಂದು ಹೇಳಲು ಪ್ರಾರಂಭಿಸಿದರು. ಇದರಿಂದಲೇ ಹಿಂದೂ ಧರ್ಮ ಪ್ರಾರಂಭವಾಯಿತು. ಭಾರತವೆಂಬುದು ಪ್ರಾಚೀನ ಹೆಸರು. ಆದ್ದರಿಂದಲೇ ಮಹಾಭಾರತ ಎಂದು ಹೆಸರು ಇರಿಸಿದ್ದಾರೆ. ಇಂಡಿಯಾ, ಹಿಂದೂಸ್ತಾನ ಎಂಬುದು ಮಧ್ಯದಲ್ಲಿ ಬಂದ ಹೆಸರು. ಇನ್ನೂ ನಿಮಗೆ ಸ್ಪಷ್ಟವಾಗಿ ತಿಳಿಸೋಣ. ಉದಾಹರಣೆಗೆ, ಮಹಾತ್ಮ ಗಾಂಧಿ ಇದ್ದರು, ಆದರೆ ಈಗ ಇಲ್ಲ. ಅವರನ್ನು ಏನು ಮಾಡಿದರು? ಸುಟ್ಟು ಕೊಂದು ಬಿಟ್ಟರು. ಅವರ ಶರೀರವನ್ನು ಮಾತ್ರವೇ ಅಳಿಸಲಾಯಿತು. ಆತ್ಮನನ್ನು ಸಾಯಿಸುವುದಕ್ಕೆ ಆಗುವುದಿಲ್ಲ. ಮತ್ತೆ ಪುನರ್ಜನ್ಮ ತೆಗೆದುಕೊಳ್ಳುತ್ತಾನೆಂದು ನೋಡಿದ್ದೇವೆ. ಇನ್ನೊಂದು ಗರ್ಭದಲ್ಲಿರುವ ಒಂದು ಪಿಂಡವನ್ನು ಸೇರಿ ಮತ್ತೆ ಮಗುವಾಗಿ ಹುಟ್ಟುತ್ತಾರೆ. ನಂತರ ಆ ಮಗು ಬೆಳೆದು ಶಾಲೆಗೆ ಹೋಗಿ ಏನನ್ನು ಓದಬಹುದು? ನಮ್ಮ ದೇಶದ ತಂದೆ ಮಹಾತ್ಮ ಗಾಂಧಿ ಆಗಿದ್ದಾರೆ ಎಂದು. ಆ ಮಗುವಿಗೆ ಗೊತ್ತೇ ಹಿಂದಿನ ಜನ್ಮದಲ್ಲಿ ತಾನೇ ಮಹಾತ್ಮ ಗಾಂಧಿ ಆಗಿದ್ದನೆಂದು? ಅಥವಾ ಅದನ್ನು ಹೇಳಿಕೊಡುವ ಶಿಕ್ಷಕರಿಗಾದರೂ ಗೊತ್ತೇ ಆ ಮಗುವೇ ಹಿಂದಿನ ಜನ್ಮದ ಮಹಾತ್ಮ ಗಾಂಧಿ ಎಂದು? ಈ ರೀತಿಯೇ 33 ಕೋಟಿ ದೇವತೆಗಳು ಮತ್ತೆ ಮತ್ತೆ ಪುನರ್ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ವಾಸ್ತವದಲ್ಲಿ ತಾವು ಯಾರು ಎಂಬುದನ್ನು ಮರೆತು ಹೋದ ಕಾರಣದಿಂದಲೇ ತಮ್ಮ ಪ್ರತಿಮೆಗಳ ಮುಂದೆ ನಿಂತು ತಾನೇ ತಮ್ಮನ್ನು ಪೂಜಿಸಿಕೊಳ್ಳುತ್ತಾರೆ. ನಮ್ಮ ದೇಶ ಪಿತಾ ಮಹಾತ್ಮ ಗಾಂಧಿ ಎಂದು. ಆ ಮಗು ಕಲಿಯುವ ಹಾಗೆ ಸ್ವರ್ಗದಲ್ಲಿ ದೇವತೆಗಳಾಗಿ ಪಾತ್ರ ಮಾಡಿದ ಅನೇಕರು ಇಂದು ಹಿಂದೂ ಧರ್ಮದವರಾಗಿ ಇದ್ದಾರೆ. ಉಳಿದವರು ಅನ್ಯ ಧರ್ಮಗಳಲ್ಲಿ ಹೋಗಿ ಸೇರಿಕೊಂಡಿದ್ದಾರೆ. ಈಗ ನೀವು ಯಾರು ಎಂಬ ಸತ್ಯವನ್ನು ತಿಳಿದುಕೊಂಡಿರಾ? ಇದೇ ಭಾರತದಲ್ಲಿ ಸ್ವರ್ಗವಾಸಿಗಳಾಗಿ ದೇವತೆಗಳಾಗಿ ಇದ್ದವರೇ ಇಂದು ಅದೇ ಭಾರತದಲ್ಲಿಯೇ ಸಾಧಾರಣವಾಗಿ ಬಿಟ್ಟಿದ್ದಾರೆ.
ಈ ಪ್ರಪಂಚ ಸೃಷ್ಟಿ ನಾಟಕದಲ್ಲಿ ನಾವು ಈಗ ಎಲ್ಲಿದ್ದೇವೆ ಗೊತ್ತೇ? ನಾಟಕದ ಕೊನೆಯ ಭಾಗದಲ್ಲಿ, ಅಂದರೆ ಕ್ಲೈಮ್ಯಾಕ್ಸ್ ಸೀನ್ಗಳು ನಡೆಯುತ್ತಿವೆ. ಈ ವಿಶ್ವ ನಾಟಕದಲ್ಲಿ ಭಗವಂತನೂ ಸಹ ಒಂದು ಮುಖ್ಯ ಪಾತ್ರಧಾರಿಯಾಗಿದ್ದಾರೆ. ಅಂತಿಮದಲ್ಲಿ ಬರುತ್ತಾರೆ ಎಂದು ನೋಡಿದ್ದೇವಲ್ಲವೇ? ಕಾಲ ಮಹಾಕಾಲ ವಿಶ್ವ ಪರಿವರ್ತಕ ಭಗವಂತ ಬಾರದೆ ಈ ವಿಶ್ವ ನಾಟಕ ಹೇಗೆ ಪೂರ್ಣವಾಗುತ್ತದೆ? ಈ ನಾಟಕದಲ್ಲಿ 4 ಯುಗಗಳು ಇವೆ ಎಂದು ನೋಡಿದ್ದೇವೆ. ಆದರೆ 5ನೆಯದು ಮತ್ತೊಂದು ಯುಗವೂ ಇದೆ. ಇದು ಯಾರಿಗೂ ತಿಳಿದಿಲ್ಲ. ಯಾವ ಶಾಸ್ತ್ರದಲ್ಲಿಯೂ ಇದರ ಬಗ್ಗೆ ಬರೆದಿಲ್ಲ. ನದಿಯು ಹೇಗೆ ಸಾಗರ ಕೂಡುವುದನ್ನು ಸಂಗಮವೆಂದು ಹೇಳುತ್ತೇವೆಯೋ, ಹಾಗೆಯೇ ಕಲಿಯುಗ ಮತ್ತು ಸತ್ಯಯುಗವು ಕೂಡುವ ಕಾಲವನ್ನೇ ಸಂಗಮ ಯುಗವೆಂದು ಹೇಳಲಾಗುತ್ತದೆ. ಈ ಯುಗವು ವಜ್ರ ಸಮಾನವಾದದ್ದು, ಸತ್ಯಯುಗಕ್ಕಿಂತಲೂ ಶ್ರೇಷ್ಠವಾದದ್ದು. ಏಕೆಂದರೆ ಈ ಸಂಗಮ ಯುಗದಲ್ಲಿಯೇ ಭಗವಂತ ಈ ಭೂಮಿಗೆ ಸ್ವಯಂ ಬರುತ್ತಾರೆ. ಈ ಕಲಿಯುಗದ ಕೊನೆಯಲ್ಲಿ ಅಧರ್ಮ ಈಗ ಹೆಚ್ಚಾಗಿ ಹೋಗಿದೆ ಅಲ್ಲವೇ? ಭಗವಂತ ಈ ಭೂಮಿಗೆ ಬರುವುದೇ ಅಧರ್ಮವನ್ನು ವಿನಾಶ ಮಾಡಿ ಮತ್ತೆ ಧರ್ಮವನ್ನು ಸ್ಥಾಪಿಸುವ ಸಲುವಾಗಿ. ಅದು ಯಾವ ಧರ್ಮವನ್ನು ಎಂಬುದು ತಿಳಿದಿದೆಯೇ? ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು. ಈ ಭಾರತವು 2500 ವರ್ಷಗಳು ಸ್ವರ್ಗ ಭೂಮಿಯಾಗಿ ಇದ್ದಾಗ ಒಂದೇ ಒಂದು ದೇವಿ ದೇವತಾ ಧರ್ಮವು ಮಾತ್ರವೇ ಇದ್ದಿತ್ತು. ಇಂದು ಅನೇಕ ಧರ್ಮಗಳು ಇವೆ, ಆದರೆ ದೇವಿ ದೇವತಾ ಧರ್ಮ ಮಾತ್ರ ಇಲ್ಲ. ಈ ದೇವಿ ದೇವತಾ ಧರ್ಮವನ್ನು ಮತ್ತೆ ಪುನರ್ಸ್ಥಾಪನೆ ಮಾಡುವ ಸಲುವಾಗಿ ಭಗವಂತ ಭೂಮಿಯಲ್ಲಿ ಅವತರಿಸುತ್ತಾರೆ. ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಬೇಕು. ಏಕೆಂದರೆ ನಾಟಕ ಈಗ ಪೂರ್ಣಗೊಳ್ಳಲಿದೆ. ಪೂರ್ತಿಯಾದ ನಂತರ ಏನಾಗಲಿದೆ? ಮತ್ತೆ ಮೊದಲಿಂದ ನಾಟಕವು ಆರಂಭವಾಗುತ್ತದೆ. ಮೊದಲನೇ ಭಾಗದಲ್ಲಿ ಪಾತ್ರ ಮಾಡುವ ದೇವಿ ದೇವತಾ ಧರ್ಮವನ್ನು ಸೇರಿದ ಎಲ್ಲ ಆತ್ಮರು ಈಗ ಎಲ್ಲಿದ್ದಾರೆ? ತಮ್ಮನ್ನು ಮರೆತು, ತಮ್ಮ ಧರ್ಮವನ್ನು ಮರೆತು ಇಲ್ಲಿಯೇ ಬದುಕುತ್ತಿದ್ದಾರೆ. ಅವರುಗಳು ಯಾರಾಗಿದ್ದರು ಎಂಬ ಸತ್ಯವನ್ನು ತಿಳಿಸಬೇಕಾಗಿದೆಯಲ್ಲವೇ? ಅವರೆಲ್ಲರೂ ಈಗ ಹೇಗಾಗಿದ್ದಾರೆ? ಪಾಪಾತ್ಮಗಳಾಗಿ, ಅಶುದ್ಧ ಆತ್ಮಗಳಾಗಿದ್ದಾರೆ. ಇಂತಹವರನ್ನು ಯಾರು ಮತ್ತೆ ಪರಿಶುದ್ಧ ಮಾಡುವರು? ಪವಿತ್ರವಾಗದೆ ಸತ್ಯಯುಗ ಹೇಗೆ ಬರುತ್ತದೆ? ಸತ್ಯಯುಗ ಬರಬೇಕೆಂದರೆ ಸತ್ಯವಾದ ಭಗವಂತ ಬಂದು ನಿರ್ಮಾಣ ಮಾಡಿಸಬೇಕಲ್ಲವೇ? ಅವರು ಬಾರದೆ ಹೊಸ ಪ್ರಪಂಚ ಹೇಗೆ ತಯಾರಾಗುತ್ತದೆ? ರಾತ್ರಿ ಮುಗಿದು ಹಗಲು ಬರಬೇಕೆಂದರೆ ಯಾರು ಬರಬೇಕಾಗಿದೆ? ಸೂರ್ಯ ಬರಬೇಕಲ್ಲವೇ? ಹಾಗೆ ಕಲಿಯುಗವೆಂಬ ರಾತ್ರಿ ಪೂರ್ತಿಯಾಗಿ ಕಳೆದು ಸತ್ಯಯುಗ ಎಂಬ ಹಗಲು ಬರಬೇಕೆಂದರೆ ಜ್ಞಾನ ಸೂರ್ಯನಾದ ಭಗವಂತ ಅವತರಿಸಬೇಕಲ್ಲವೇ? ಈ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರು ತಮ್ಮನ್ನು ವಿನಾಶವಿಲ್ಲದ ಆತ್ಮನೆಂದು ತಿಳಿಯದೆ ವಿನಾಶವಾಗುವ ಶರೀರವೆಂದು ತಿಳಿದು ಬದುಕುತ್ತಿದ್ದಾರೆ. ಕಲಿಯುಗದಲ್ಲಿರುವ ಅಜ್ಞಾನವೆಂಬ ಅಂಧಕಾರ ರಾತ್ರಿಯನ್ನು ಮುಗಿಸಲು ಸರ್ವಜ್ಞನಾದ ಶಿವಪರಮಾತ್ಮ ಬರಲೇಬೇಕಾಗಿದೆ. ಅವರು ಬರುವ ಕಾಲವನ್ನು ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗವೆಂದು ಹೇಳಲಾಗುತ್ತದೆ. ಪುರುಷ ಎಂದರೆ ಏನು ಗೊತ್ತೇ? ಆತ್ಮ ಎಂದು ಅರ್ಥ. ಅಂದರೆ ಈ ಭೂಮಿಯಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬರೂ ತಮ್ಮನ್ನು ಆತ್ಮನೆಂದು ಅರಿತು ಉತ್ತಮರಾಗಿ ಪರಿವರ್ತಿಸಿಕೊಳ್ಳುವಂತಹ ಯುಗ. ಆದ್ದರಿಂದಲೇ ಈ ಕಾಲಘಟ್ಟವನ್ನು ಪುರುಷೋತ್ತಮ ಸಂಗಮ ಯುಗವೆಂದು ಹೇಳಲಾಗುತ್ತದೆ. ಈ ಸಂಗಮ ಯುಗವನ್ನು ವಜ್ರ ಸಮಾನವಾದದ್ದು ಎಂದು ಏಕೆ ಹೇಳುವುದು? ಅಂದರೆ 5000 ವರ್ಷಗಳು ನಡೆಯುವ ಈ ಜಗತ್ ನಾಟಕದಲ್ಲಿ ಆತ್ಮಗಳು ಮತ್ತು ಪರಮಾತ್ಮನು ಶರೀರದಲ್ಲಿರುವಾಗಲೇ ಮಿಲನವಾಗುವ ಸೌಭಾಗ್ಯವನ್ನು ಹೊಂದಿರುವ ಈ ಯುಗವು ಅದ್ಭುತ ಸಂಗಮ ಯುಗವಾಗಿದೆ.
ಆತ್ಮ, ಪರಮಾತ್ಮ ಮತ್ತು ಈ ಜಗತ್ತಿನ ನಾಟಕ ಸೃಷ್ಟಿಯ ರಹಸ್ಯಗಳೆಲ್ಲವನ್ನೂ ಯಾರಿಂದ ಹೇಳಲು ಸಾಧ್ಯವಿದೆ? ಆದಿಯಲ್ಲಿ ಇದ್ದ ದೇವಿ ದೇವತೆಗಳಿಂದ ಹೇಳಲು ಸಾಧ್ಯವಿದೆಯೇ? ಇಲ್ಲದಿದ್ದರೆ ಮಧ್ಯಕಾಲದಲ್ಲಿ ಬಂದ ಋಷಿಮುನಿಗಳಿಂದ ಹೇಳಲು ಸಾಧ್ಯವಿದೆಯೇ? ಇವರೆಲ್ಲರೂ ಈಗ ಎಲ್ಲಿದ್ದಾರೆ? ಜನ್ಮ ಮರಣ ಚಕ್ರದಲ್ಲಿ ಬರುವುದರಿಂದ ತಮ್ಮ ನಿಜಗುರುತನ್ನು ಮರೆತು ಸಾಮಾನ್ಯ ಮನುಷ್ಯರಾಗಿ ಕಲಿಯುಗದಲ್ಲಿಯೇ ಬದುಕುತ್ತಿದ್ದಾರಲ್ಲವೇ? ಹಾಗಾದರೆ ಬೇರೆ ಯಾರು ಬಂದು ಹೇಳಲಾಗುತ್ತದೆ? ನಾವು ನಿಮಗೆ ತಿಳಿಸುತ್ತಿದ್ದೇವೆಂದರೆ ನಮಗೆ ತಿಳಿಸಿಕೊಟ್ಟವರಾರು? ಜನ್ಮ ಮರಣದಲ್ಲಿ ಬಾರದಿರುವ ಒಬ್ಬರಿಂದಲೇ ಹೇಳಲು ಸಾಧ್ಯ. ಈ ಜಗತ್ತು ನಾಟಕ ಸೃಷ್ಟಿಯ ಸೂತ್ರಧಾರಿಯಿಂದಲೇ ಹೇಳಲು ಸಾಧ್ಯ. ಸರ್ವ ಆತ್ಮಗಳ ತಂದೆ ನಿರಾಕಾರ ಪರಮಾತ್ಮನಿಂದ ಮಾತ್ರವೇ ತಿಳಿಸಲು ಸಾಧ್ಯ. ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम्. ಈ ಭೂಮಿಯಲ್ಲಿ ಧರ್ಮ ಅಳಿದು ಯಾವಾಗ ಅಧರ್ಮ ಬೆಳೆಯುತ್ತದೆಯೋ ಆಗ ನಾನು ಈ ಭೂಮಿಯಲ್ಲಿ ಅವತರಿಸಿ ಮತ್ತೆ ಧರ್ಮವನ್ನು ಸ್ಥಾಪಿಸುತ್ತೇನೆಂದು ಭಗವದ್ಗೀತೆಯಲ್ಲಿ ಭಗವಂತನು ಮಾತು ಕೊಟ್ಟಿದ್ದಾರೆ. ಅವರ ಮಾತಿನ ಪ್ರಕಾರ ಅವರು ಈಗಾಗಲೇ ಬಂದು ಬಿಟ್ಟಿದ್ದಾರೆ. ಆದರೆ ಎಲ್ಲರೂ ಏನು ತಿಳಿದುಕೊಂಡಿದ್ದಾರೆ? ಕೃಷ್ಣನನ್ನು ಭಗವಂತ ಎಂದು ತಿಳಿದಿದ್ದಾರೆ. ಕೃಷ್ಣನು ಗೀತೆಯನ್ನು ಹೇಳಿದರೆಂದೇ ನಂಬಿದ್ದಾರೆ. ಕೃಷ್ಣ ಮತ್ತೆ ಬರಲಿದ್ದಾರೆ ಎಂದೇ ಕಾಯುತ್ತಿದ್ದಾರೆ. ಆದ್ದರಿಂದಲೇ ಸ್ವಯಂ ಭಗವಂತ ಈಗ ಭೂಮಿಯಲ್ಲಿ ಅವತರಿಸಿದ್ದರೂ ಸಹ ಅವರಿಗೆ ತಿಳಿಯಲು ಆಗುತ್ತಿಲ್ಲ. ಕೃಷ್ಣ ಯಾರು? ಸತ್ಯಯುಗದಲ್ಲಿದ್ದ ಮೊದಲನೇ ವಿಶ್ವ ಮಹಾರಾಜಕುಮಾರ. ಅವರೇ ರಾಧೆಯೊಂದಿಗೆ ಸ್ವಯಂವರ ಆದ ನಂತರ ಲಕ್ಷ್ಮೀನಾರಾಯಣರೂ ಆಗುತ್ತಾರೆ. ನಂತರ ಅನೇಕ ಜನ್ಮಗಳನ್ನು ತೆಗೆದುಕೊಂಡು ಈಗ ಈ ಕಲಿಯುಗದಲ್ಲಿ ಸಾಧಾರಣ ರೀತಿಯಲ್ಲಿ ಬದುಕುತ್ತಿದ್ದಾರೆ. ಮತ್ತೆ ಇಂಥವರನ್ನು ದೇವಿ ದೇವತೆಗಳನ್ನಾಗಿ ಮಾಡುವವರು ಯಾರು? ಸಾಕ್ಷಾತ್ ಶಿವಪರಮಾತ್ಮನೇ. ಹೇಗೆಂದು ಕೇಳುತ್ತೀರಾ? ಒಂದು ಚಲನಚಿತ್ರದ ನಾಯಕ ಹೇಗಿರುತ್ತಾನೆ? ತನ್ನ ಕುಟುಂಬದೊಂದಿಗೆ ಒಗ್ಗಟ್ಟಾಗಿ ಸಂತೋಷವಾಗಿ ಇರುತ್ತಾನೆ. ಆ ಸಂದರ್ಭದಲ್ಲಿ ಖಳನಾಯಕನೊಬ್ಬ ತನ್ನ ಆಳುಗಳೊಂದಿಗೆ ಬಂದು ನಾಯಕನನ್ನು ಹೊಡೆದು ಹಾಕಿ ಅವನ ಕುಟುಂಬವನ್ನು ಹಾಳು ಮಾಡಿಬಿಡುತ್ತಾನೆ. ಕೊನೆಯಲ್ಲಿ ಒಬ್ಬರು ಬಂದು, ನೀನು ಯಾರು? ನಿನ್ನ ಧೈರ್ಯವು ಬಲವು ಈಗ ಎಲ್ಲಿ ಹೋಯಿತು? ನಿನ್ನಿಂದ ಗೆಲುವು ಸಾಧ್ಯವಾಗುತ್ತದೆ, ಹೋಗಿ ಗೆದ್ದು ಬಾ ಎಂದು ಬೆಂಬಲ ನೀಡುತ್ತಾರೆ. ತಕ್ಷಣ ನಾಯಕ ಉದ್ವೇಗ ಹೊಂದಿ ಖಳನಾಯಕನನ್ನು ಅಡಗಿಸಿ ಗೆದ್ದು ಬರುತ್ತಾನೆ. ಸಿನಿಮಾದಲ್ಲಿ ನಾವು ನೋಡುವುದು ಹೇಗೆ ಅಲ್ಲವೇ? ಅದೇ ರೀತಿ ಜಗತ್ತು ನಾಟಕ ಸೃಷ್ಟಿಯಲ್ಲಿ ನಾಯಕ ಪಾತ್ರ ಮಾಡುವ ಪಾತ್ರಧಾರಿ ಯಾರು? ಕೃಷ್ಣನೇ. ಈ ಪ್ರಪಂಚವೇ ಒಂದು ಕುಟುಂಬವಾಗಿ ಒಗ್ಗಟ್ಟಾಗಿ ಸಂತೋಷದಿಂದ ರಾಜ್ಯ ಮಾಡಿದ್ದಾರಲ್ಲವೇ? ಆಗ ಖಳನಾಯಕ ಆದ ಮಾಯಾ ರಾವಣ ಆ ಕುಟುಂಬದವರನ್ನು, ಅವರ ಜೀವನವನ್ನು ಸ್ವಲ್ಪವಾಗಿ ಹಾಳು ಮಾಡುತ್ತಾನೆ. ರಾಜ್ಯವನ್ನು ಕಳೆದುಕೊಂಡ ದೇವತೆಗಳನ್ನು ತನ್ನ ವಶ ಮಾಡಿಕೊಂಡು ಅವರನ್ನು ಬಡವರಾಗಿ ಹೀನರಾಗಿ ಮಾಡಿಬಿಡುತ್ತಾನೆ. ರಾಮಾಯಣದಲ್ಲಿ ಬರುವ ರಾವಣ ಇಲ್ಲಿ ಹೇಗೆ ಬಂದ? ರಾವಣ ಅನ್ನುವನು ಯಾರು? ಲಂಕೆಯನ್ನು ಆಳಿದ ರಾಜ. ರಾವಣನಿಗೆ ಎಷ್ಟು ತಲೆಗಳಿವೆ? 10 ತಲೆಗಳು. ಮನುಷ್ಯರಿಗೆ ಯಾರಿಗಾದರೂ 10 ತಲೆಗಳು ಇರುತ್ತವೆಯೇ? ಯೋಚಿಸಬೇಕಲ್ಲವೇ? ಹಾಗಾದರೆ ರಾವಣನೆಂಬುದು ಯಾರು? ಏತಕ್ಕಾಗಿ ಈ ರಾವಣನ ಪಾತ್ರವನ್ನು ಉಂಟು ಮಾಡಿದ್ದಾರೆ? ಸತ್ಯಯುಗದಲ್ಲಿ ದೇವಿ ದೇವತೆಗಳಾಗಿದ್ದವರು ದ್ವಾಪರ ಯುಗದಲ್ಲಿ ತಮ್ಮನ್ನು ಆತ್ಮ ಎಂಬುದನ್ನು ಮರೆತು ತಮ್ಮನ್ನು ಶರೀರವೆಂದು ತಿಳಿದುಕೊಂಡಿರುತ್ತಾರೆ. ಇದರ ಕಾರಣದಿಂದ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರವೆಂಬ 5 ವಿಕಾರಗಳಾದ ಅವಗುಣಗಳು ಸ್ತ್ರೀಯರಲ್ಲಿಯೂ
ಮತ್ತು ಪುರುಷರಲ್ಲಿ ಒಟ್ಟು ಇಬ್ಬರಲ್ಲಿಯೂ ಬರತೊಡಗುತ್ತವೆ. 5 ವಿಕಾರಗಳು ಸ್ತ್ರೀಯರಲ್ಲಿಯೂ ಪುರುಷರಲ್ಲಿಯೂ ಉಂಟಾಗುವುದನ್ನೇ 5+5 = 10 ತಲೆಯ ರಾವಣನೆಂದು ಒಂದು ಪಾತ್ರಧಾರಿಯಾಗಿ ಒಂದು ಕಥೆಯನ್ನು ಉಂಟು ಮಾಡಿಬಿಟ್ಟರು. ಅವನು ಯಾರನ್ನು ತೆಗೆದುಕೊಂಡು ಹೋಗಿ ಸೆರೆ ಮಾಡಿಬಿಟ್ಟ? ಸೀತೆಯನ್ನು. ಇಲ್ಲಿ ಸೀತೆ ಎನ್ನುವುದು ಆತ್ಮಗಳನ್ನು ಗುರುತಿಸುತ್ತದೆ. ಲಂಕೆ ಎನ್ನುವುದು ಕೂಡ ಒಂದು ದೇಶದ ವಿಷಯವಲ್ಲ. ಈ ಇಡೀ ಜಗತ್ತೇ ಇಂದು ಲಂಕೆಯಾಗಿದೆ. ಈಗ ಇಡೀ ಜಗತ್ತು 5 ವಿಕಾರಗಳೆಂಬ ರಾವಣನ ಹತ್ತಿರ ಸಿಕ್ಕಿಕೊಂಡಿವೆ. ಇಲ್ಲಿ ರಾಮ ಎಂದು ಗುರುತಿಸುವುದು ಆತ್ಮರಾಮನನ್ನೇ, ನಿರಾಕಾರ ಪರಮಾತ್ಮನಾದ ಶಿವತಂದೆಯನ್ನೇ ಆಗಿದೆ. ಈ ಪ್ರಪಂಚದವರನ್ನು 5 ವಿಕಾರಗಳೆಂಬ ರಾವಣನಿಂದ ಬಿಡಿಸುವುದಕ್ಕಾಗಿಯೇ ಈಗ ಪರಮಾತ್ಮ ತಂದೆ ಅವತರಿಸಿದ್ದಾರೆ. ರಾವಣನ ಸೆರೆಯಿಂದ ಬಂದ ಸೀತೆಯನ್ನು ಅಗ್ನಿ ಪ್ರವೇಶ ಮಾಡಿಸಿದರ ಕಾರಣವೇನು? ದ್ವಾಪರ ಕಲಿಯುಗ 2 ಯುಗಗಳಲ್ಲೂ ಆತ್ಮಗಳಲ್ಲಿ ಪಾಪದ ಕೊಳಕಿನ ಪತಿತತನ ತುಂಬಿ ಹೋಗಿದೆ. ನನ್ನ ಪಾಪದ ಲೆಕ್ಕವ ಪಟ್ಟಿಯ ನೋಡಿ ಎದೆ ನಡುಗುತ್ತಿದೆ, ಮನಸ್ಸು ಹೊಡೆದು ಚೂರಾಗುತ್ತಿದೆ. ಮುಂಚೆ ಮಾಡಿದ ಕರ್ಮವ ನೆನೆದರೆ ಭಯ ಹುಟ್ಟಿತಿದೆ, ಪಾಪವು ಬಾಕಿ ಇದೆ. ಆತ್ಮನು ಪರಿಶುದ್ಧತೆಯನ್ನು ಕಳೆದುಕೊಂಡ. ಪಾಪವನ್ನು ತೊಳೆದು ಹಾಕುವುದಕ್ಕೆ ಭಕ್ತಿ ಮಾರ್ಗದಲ್ಲಿ ಏನು ಮಾಡುತ್ತಾರೆ? ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡುತ್ತಾರೆ. ಗಂಗೆಯಲ್ಲಿ ಸ್ನಾನ ಮಾಡಿದರೆ ದೇಹದಲ್ಲಿರುವ ಕೊಳಕು ಹೋಗಬಹುದು, ಆತ್ಮನಲ್ಲಿರುವ ಪಾಪದ ಕೊಳಕು ಹೋಗುವುದಿಲ್ಲ. ಶಂಕರನ ತಲೆಯಿಂದ ಗಂಗೆಯು ಬರುವ ಹಾಗೆ ತೋರಿಸುತ್ತಾರೆ. ತಲೆಯಿಂದ ಜ್ಞಾನ ಬರುತ್ತದೆಯೇ ಅಥವಾ ತಣ್ಣೀರು ಬರುತ್ತದೆಯೋ? ಜ್ಞಾನವೇ, ಅಂದರೆ ತಿಳುವಳಿಕೆ ತಾನೇ ಬರುತ್ತದೆ. ಈಗ ಶಿವಪರಮಾತ್ಮ ನೇರವಾಗಿ ಬಂದು ನೀಡುವ ಜ್ಞಾನದ ಗಂಗೆಯಲ್ಲಿ ಯಾರೆಲ್ಲ ಆತ್ಮರು ಮುಳುಗುತ್ತಾರೆಯೋ ಆ ಆತ್ಮರ ಪಾಪದ ಕೊಳಕುಗಳು ಬಿಟ್ಟು ಹೋಗುತ್ತವೆ. ಅಗ್ನಿ ಪ್ರವೇಶವೆಂದರೆ ವಾಸ್ತವದಲ್ಲಿ ಧ್ಯಾನ ಮಾಡುವುದಾಗಿ ತಮ್ಮನ್ನು ಆತ್ಮನೆಂದು ತಿಳಿದು ಪರಮಾತ್ಮನೊಂದಿಗೆ ಬುದ್ಧಿಯೋಗವನ್ನು ಇರಿಸುವುದಾಗಿದೆ. ಆ ಯೋಗ ಅಗ್ನಿಯಿಂದ ಆತ್ಮನಲ್ಲಿರುವ ಪಾಪಗಳು ಸುಟ್ಟು ಬೂದಿಯಾಗುತ್ತವೆ. ಆತ್ಮನು ಪರಿಶುದ್ಧ ಬಂಗಾರ ಆಗಿಬಿಡುತ್ತಾನೆ. ಇದನ್ನೇ ರಾಮಾಯಣ ಎಂಬ ದೊಡ್ಡ ಕಥೆಯಾಗಿ ಬರೆದು ಬಿಟ್ಟಿದ್ದಾರೆ. ಸರಿ, ಗೀತೆ ಎಂದರೆ ಏನು? ಧರ್ಮ ಎಂದರೆ ಏನು? ಅಧರ್ಮ ಎಂದರೇನು ಎಂಬುದನ್ನು ತೋರಿಸಿಕೊಡುವ ದಾರಿದೀಪವಾಗಿದೆ ಗೀತೆ. ಕೃಷ್ಣ ಬದುಕಿದ್ದು ಸತ್ಯಯುಗದಲ್ಲಿ. ಕೃಷ್ಣನನ್ನು ಸ್ತುತಿಸಲು ಪ್ರಾರಂಭಿಸಿದ್ದು ದ್ವಾಪರ ಯುಗದಲ್ಲಿ. ಅದರಿಂದ ದ್ವಾಪರ ಯುಗದಲ್ಲಿ ಕೃಷ್ಣ ಬಾಳಿದ ಹಾಗೆ ಚರಿತ್ರೆಯನ್ನು ಬರೆದು ಬಿಟ್ಟಿದ್ದಾರೆ. ಆ ಸಮಯದಲ್ಲಿಯೇ ಮಹಾಭಾರತ ಯುದ್ಧವು ನಡೆದ ಹಾಗೆ ಹೇಳುತ್ತಾರೆ. ಏತಕ್ಕಾಗಿ ಮಹಾಭಾರತ ಯುದ್ಧವು ಅಧರ್ಮವನ್ನು ಅಳಿಸಿ ಧರ್ಮವನ್ನು ಸ್ಥಾಪಿಸುವ ಸಲುವಾಗಿ ನಡೆಯಿತು. ಈ ಕಲಿಯುಗಕ್ಕಿಂತ ದ್ವಾಪರ ಯುಗದಲ್ಲಿ ಮನುಷ್ಯರು ಇನ್ನೂ ಒಳ್ಳೆಯವರಾಗಿಯೇ ಇದ್ದಿದ್ದಾರೆ, ಒಳ್ಳೆಯತನದಲ್ಲಿಯೇ ಬದುಕಿದ್ದಾರೆ. ಏಕೆಂದರೆ ಈಗಿರುವ ಕಲಿಯುಗವೇ ಕೆಟ್ಟು ಹೋದ ಯುಗವಾಗಿದೆ. ಕೆಟ್ಟವರುಗಳೇ ತುಂಬಿರುವ ಪ್ರಪಂಚವಾಗಿದೆ. ಹೀಗಿರುವಾಗ ಕಲಿಯುಗದಲ್ಲಿರುವ ಒಬ್ಬ ಸಾಮಾನ್ಯ ಮನುಷ್ಯನೇ ಯುದ್ಧ ಬೇಡ, ಅಹಿಂಸೆಯ ದಾರಿಯಲ್ಲಿಯೇ ಜಯ ಗಳಿಸಬಹುದೆಂದು ಹೇಳಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಹೋಗಿದ್ದಾರೆ. ಯಾರು ಅವರು? ನಮ್ಮ ದೇಶದ ತಂದೆ ಅನಿಸಿಕೊಳ್ಳುವ ಮಹಾತ್ಮ ಗಾಂಧಿಯವರು. ಕಲಿಯುಗದಲ್ಲಿ ಇದ್ದು ಹೋದ ಒಬ್ಬ ಸಾಮಾನ್ಯ ಮನುಷ್ಯನೇ ಯುದ್ಧ ಬೇಡವೆಂದು ಹೇಳಿ ಅಹಿಂಸೆಯ ದಾರಿಯಲ್ಲಿ ಜಯಗಳಿಸಬಹುದು ಎಂದು ಹೇಳಬೇಕಾದರೆ, ದ್ವಾಪರ ಯುಗದಲ್ಲಿ ಭಗವಂತನ ಸ್ಥಾನದಲ್ಲಿಟ್ಟು ಹೇಳಲ್ಪಟ್ಟ ಕೃಷ್ಣ ಏಕೆ ಮುಂದೆ ನಿಂತು ಹಿಂಸಾಯುದ್ಧವನ್ನು ನಡೆಸಿದರು? ಸಾಧಾರಣ ಒಬ್ಬ ಮಾನವನಿಗಿರುವ ಶಕ್ತಿ ಭಗವಂತನೆಂದು ಹೇಳಲ್ಪಟ್ಟ ಕೃಷ್ಣನಲ್ಲಿ ಏಕೆ ಇಲ್ಲದೆ ಹೋಯಿತು? ಇದನ್ನು ಯೋಚಿಸಬೇಕಲ್ಲವೇ? ಕೃಷ್ಣ ಬದುಕಿದ್ದು ಸತ್ಯಯುಗದಲ್ಲಿ, ಕೃಷ್ಣನ ಭಕ್ತಿ ನಡೆದಿದ್ದು ದ್ವಾಪರ ಯುಗದಲ್ಲಿ.
ಆಗ ಕೃಷ್ಣನನ್ನೇ ಭಗವಂತನೆಂದು ತಿಳಿದು ಗೀತೆಯನ್ನು ಕೃಷ್ಣ ನುಡಿಸಿದರೆಂದು ಶಾಸ್ತ್ರದಲ್ಲಿ ಸತ್ಯಕ್ಕೆ ವಿರುದ್ಧವಾಗಿ ಬರೆದುಬಿಟ್ಟಿದ್ದಾರೆ. ನಿಜದಲ್ಲಿ ಭಗವದ್ಗೀತೆಯನ್ನು ನುಡಿಸಿದ್ದು ನಿರಾಕಾರ ಶಿವಪರಮಾತ್ಮ. ಆದರೆ ತಂದೆಯ ಹೆಸರನ್ನು ಹಾಕುವ ಬದಲು ಮಗನ ಹೆಸರನ್ನು, ಅಂದರೆ ಕೃಷ್ಣನೆಂಬ ದೇಹಧಾರಿಯ ಹೆಸರನ್ನು ಹಾಕಿಬಿಟ್ಟರು. ಶಿವನನ್ನು ಶಂಕರನನ್ನು ಒಬ್ಬರೇ ಎಂದು ಹೇಗೆ ಹೇಳಿಬಿಟ್ಟರು? ಹಾಗೆಯೇ ಭಗವಂತನ ಹೆಸರನ್ನು ಬದಲಾಯಿಸಿ ಗೊಂದಲವನ್ನು ಸೃಷ್ಟಿಸಿಬಿಟ್ಟಿದ್ದಾರೆ. ಒಂದು ವೇಳೆ ಶಾಸ್ತ್ರದಲ್ಲಿ ಹೇಳುವ ಹಾಗೆ ದ್ವಾಪರ ಯುಗದಲ್ಲಿ ಮಹಾಭಾರತ ಯುದ್ಧ ನಡೆದಿದೆ ಎಂದುಕೊಂಡರೂ ಸಹ ದ್ವಾಪರ ಯುಗ ಪೂರ್ತಿಯಾದ ನಂತರ ಯಾವ ಯುಗ ಬರಬೇಕಿತ್ತು? ಸತ್ಯಯುಗವಲ್ಲವೇ? ಆದರೆ ಸತ್ಯಯುಗ ಬಾರದೆ ಕಲಿಯುಗವಲ್ಲವೇ ಬಂದಿದೆ. ಭಗವಂತನೆಂದು ಹೇಳಲ್ಪಡುವ ಕೃಷ್ಣ ಧರ್ಮವನ್ನು ಸ್ಥಾಪಿಸುವ ಸಲುವಾಗಿ ಯುದ್ಧ ಮಾಡಿದರೆಂದರೆ ನಂತರ ಸತ್ಯಯುಗ ಬರಬೇಕಿದೆಯೋ ಕಲಿಯುಗ ಬರಬೇಕಿದೆಯೋ? ಇದರಿಂದ ಏನು ತಿಳಿಯುತ್ತದೆ? ಮಹಾಭಾರತ ಯುದ್ಧ ದ್ವಾಪರ ಯುಗದಲ್ಲಿ ನಡೆದಿಲ್ಲ. ಹಾಗಾದರೆ ಯಾವಾಗ ನಡೆಯಿತು? ಅದು ನಡೆದಿತ್ತು ಅಲ್ಲ, ನಡೆಯಲಿದೆ. ಈಗ ಈ ಕಲಿಯುಗದಲ್ಲಿ ಇನ್ನು ಮುಂದೆ ನಡೆಯಲಿದೆ. ಏಕೆಂದರೆ ಕಲಿಯುಗವು ಮುಗಿದ ನಂತರ ಯಾವ ಯುಗ ಬರಲಿದೆ? ಸತ್ಯಯುಗವಾಗಿದೆ. ಸತ್ಯಯುಗ ಯಾರಿಂದ ಸ್ಥಾಪನೆ ಮಾಡಲಾಗುವುದು? ಸತ್ಯವಾದ ಭಗವಂತನಿಂದ, ಶಿವಪರಮಾತ್ಮನಿಂದಲೇ ಸಾಧ್ಯವಾಗುವುದು. ಭಗವಂತ ಯಾವಾಗ ಬರುತ್ತಾರೆ ಎಂಬುದನ್ನು ತಿಳಿದುಕೊಂಡರೆ ನಿಮ್ಮೆಲ್ಲರಿಗೂ ಆಶ್ಚರ್ಯವಾಗುತ್ತದೆ. ಶಿವಪರಮಾತ್ಮ ಈ ಭೂಮಿಯಲ್ಲಿ ಅವತರಿಸಿ 84 ವರ್ಷಗಳು ಆಗಿ ಹೋಗಿವೆ. ಕೇಳುವಾಗಲೇ ಆಶ್ಚರ್ಯವೆನಿಸುತ್ತದೆ ಅಲ್ಲವೇ? ಏಕೆಂದರೆ ಭಗವಂತ ಇಲ್ಲಿ ಬಂದಿರುವುದು ತಿಳಿಯದೆ ನಾವು ಇಲ್ಲಿ ಬದುಕುತ್ತಿದ್ದೇವೆ. 20 ವರ್ಷಗಳ ಹಿಂದೆ ಗಣೇಶ ಹಾಲು ಕುಡಿದ ಕಥೆಯನ್ನು ಇನ್ನೂ ಯಾರೂ ಮರೆತಿಲ್ಲ. ಈ ವಿಷಯವನ್ನು ಕೇಳಿದ ಅರ್ಧ ಗಂಟೆಯೊಳಗೆ ಇಡೀ ಜಗತ್ತಿನಲ್ಲಿರುವ ಎಲ್ಲ ಗಣೇಶ ವಿಗ್ರಹದ ಮುಂದೆ ಜನರು ಗುಂಪು ಗುಂಪಾಗಿ ಕೈಯಲ್ಲಿ ಹಾಲನ್ನು ಹಿಡಿದು ನಿಂತ ಕಥೆಯನ್ನು ಮರೆಯಲು ಸಾಧ್ಯವೇ? ಸುಳ್ಳನ್ನು ಹುಡುಕಿ ಓಡುವ ಜನರಿಗೆ ಭಗವಂತ ಬಂದಿರುವ ವಿಷಯವನ್ನು ಅರಿಯುವ ಶಕ್ತಿ ಇಲ್ಲ. ಹೇಳಿದರೂ ನಂಬುವುದಿಲ್ಲ, ನಗುತ್ತಾರೆ. ಏಕೆಂದರೆ ಅಷ್ಟೊಂದು ಅಜ್ಞಾನವೆಂಬ ಅಂಧಕಾರದಲ್ಲಿ ಮುಳುಗಿ ಹೋಗಿದ್ದಾರೆ. ಕತ್ತಲೆಯಿಂದ ಅವರನ್ನು ಪ್ರಕಾಶಕ್ಕೆ ತರಬೇಕು. ಶಿವಪರಮಾತ್ಮ ಅವತರಿಸಿದ ಸ್ಮರಣಾರ್ಥವನ್ನೇ ಶಿವರಾತ್ರಿ ಎಂದು ಆಚರಿಸುತ್ತಾರೆ. ಶಿವಪರಮಾತ್ಮನಿಗೆ ಶರೀರವಿರುವುದಿಲ್ಲ. ಅವರು ಜನ್ಮ ಮರಣ ಚಕ್ರದಲ್ಲಿಯೂ ಬರುವುದಿಲ್ಲ. ಹಾಗಾದರೆ ನಮಗೆ ಹೇಗೆ ಜ್ಞಾನವನ್ನು ತಿಳಿಸಬಲ್ಲರು? ಆತ್ಮನಾಗಿದ್ದರೂ ಸರಿ, ಪರಮಾತ್ಮನಾಗಿದ್ದರೂ ಸರಿ, ಶರೀರವಿದ್ದರೇನೆ ಮಾತನಾಡಲು ಸಾಧ್ಯ. ಶಿವಪರಮಾತ್ಮನು ವಿಶ್ವ ಪರಿವರ್ತನೆ ಮಾಡಲು ಇನ್ನೊಬ್ಬರ ದೇಹವನ್ನು ತೆಗೆದುಕೊಳ್ಳಲೇಬೇಕಾಗುತ್ತದೆ. ಸತ್ಯಯುಗದಲ್ಲಿ ಪ್ರಧಾನ ಪಾತ್ರಧಾರಿಯಾಗಿದ್ದ ಶ್ರೀಕೃಷ್ಣನ ಆತ್ಮನ ಅಂತಿಮ ಜನ್ಮದ ದೇಹದಲ್ಲಿ ಭಗವಂತ ಪರಕಾಯ ಪ್ರವೇಶ ಮಾಡುತ್ತಾನೆ. ಏತಕ್ಕಾಗಿ ಆ ವ್ಯಕ್ತಿಯನ್ನು ಆರಿಸಿಕೊಳ್ಳಬೇಕು ಗೊತ್ತೇ? ಏಕೆಂದರೆ ಈ ಸೃಷ್ಟಿ ನಾಟಕ ಕಥಾನಾಯಕನಾದ ಕೃಷ್ಣ ನಾಟಕ ಪೂರ್ತಿಯಾದ ನಂತರ ಮತ್ತೆ ತಮ್ಮ ಮೊದಲನೇ ಪಾತ್ರಕ್ಕೆ ಬರಬೇಕಾಗಿದೆ. ಆದ್ದರಿಂದ ಆತ್ಮನಿಗೆ ಎಲ್ಲ ಸತ್ಯವನ್ನು ಅರ್ಥ ಮಾಡಿಸಿ ತಯಾರಿ ಮಾಡಬೇಕಾಗಿದೆ. ಇದು ಯಾವಾಗ ಪ್ರಾರಂಭವಾಯಿತು ಗೊತ್ತೇ? 1936ರಲ್ಲಿ. ಆ ರಹಸ್ಯವನ್ನು ನೀವು ಈಗ ತಿಳಿಯಲಿದ್ದೀರಿ. ಅಂದಿನ ಇಂಡಿಯಾ ಅಂದರೆ ಇಂದಿನ ಪಾಕಿಸ್ತಾನದಲ್ಲಿರುವ ಸಿಂಧೂ ಪ್ರಾಂತ್ಯದ ಹೈದರಾಬಾದ್ ನಗರದಲ್ಲಿ ಒಂದು ಸಾಧಾರಣ ಹಳ್ಳಿಯ ಶಾಲಾ ಶಿಕ್ಷಕರಿಗೆ ಮಗನಾಗಿ ಹುಟ್ಟಿದವರು ಲೇಖರಾಜ್. 1876ರಲ್ಲಿ ಇವರು ಜನಿಸಿದರು. ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ನಾರಾಯಣನ ಮೇಲೆ ಅತಿಯಾದ ಭಕ್ತಿಯಿತ್ತು. ಇದರಲ್ಲಿ ಆಶ್ಚರ್ಯವೆಂದರೆ ಬರಲಿರುವ ಮುಂದಿನ ಜನ್ಮದಲ್ಲಿ ಅಂದರೆ ಸತ್ಯಯುಗದಲ್ಲಿ
ಇವರೇ ಕೃಷ್ಣನಾಗಿ ಹುಟ್ಟಿ ಸ್ವಯಂವರದ ನಂತರ ತಾನೇ ನಾರಾಯಣ ಆಗುತ್ತಾರೆ ಎಂಬುದು. ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡ ಕಾರಣ ಜೀವನ ಸಾಧಾರಣವಾಗಿತ್ತು. ತಮ್ಮ ಕಠಿಣ ಪ್ರಯತ್ನದ ದುಡಿಮೆಯಿಂದ ಹೆಸರುವಾಸಿಯಾದ ವಜ್ರ ವ್ಯಾಪಾರಿಯಾಗಿದ್ದರು. ಈ ವ್ಯಾಪಾರದಲ್ಲಿ ಹೆಚ್ಚಿನ ಸಂಪಾದನೆಯನ್ನು ಹೊಂದಿದ್ದ ಲೇಖರಾಜರವರು ಮುಂಬೈ, ಕೋಲ್ಕತ್ತಾ ಮುಂತಾದ ಕಡೆಗಳಲ್ಲಿ ತಮ್ಮ ವ್ಯಾಪಾರ ಮುಂದುವರಿಸಿದರು. ರಾಜ ಮಹಾರಾಜ ಕುಟುಂಬಗಳೊಂದಿಗೆ ವ್ಯಾಪಾರ ಸಂಪರ್ಕದಲ್ಲಿದ್ದರೂ ಸಹ ಸಮಾಜ ಪ್ರೇಮಿಗಳಾಗಿದ್ದರು. ಎಲ್ಲರೂ ಇವರನ್ನು ದಾದಾ ಲೇಖರಾಜ್ ಎಂದೇ ಕರೆಯುತ್ತಿದ್ದರು. ಇವರಿಗೆ ಯಶೋಧ ಎಂಬ ಪತ್ನಿಯು, 2 ಗಂಡು ಮಕ್ಕಳು ಮತ್ತು 3 ಹೆಣ್ಣು ಮಕ್ಕಳು ಇದ್ದರು. ಇವರು ಶ್ರೀಮಾನ್ ನಾರಾಯಣನ ಭಕ್ತರಾಗಿದ್ದ ಕಾರಣ ತನ್ನ ಮಕ್ಕಳಿಗೆ ನಾರಾಯಣ, ಕೃಷ್ಣ ಎಂಬ ಹೆಸರಿಟ್ಟರು. ಉತ್ತಮ ಭಕ್ತರಾಗಿದ್ದ ಲೇಖರಾಜರವರಿಗೆ 60 ವರ್ಷಗಳ ವಯಸ್ಸು ಆಗುತ್ತಿದ್ದಾಗ ಒಂದು ದಿನ ತಮ್ಮ ದೇಹದ ಪರಿಧಿಯಿಂದ ದೂರವಾಗುವ ಒಂದು ವಿಚಿತ್ರ ಅನುಭವ ಉಂಟಾಯಿತು. ನಂತರ ಒಂದು ದಿನ ಅವರು ಬನಾರಸ್ಗೆ ಹೋಗಿದ್ದಾಗ ಅವರಿಗೆ ವಿಷ್ಣುವಿನ ಸಾಕ್ಷಾತ್ಕಾರ ಉಂಟಾಯಿತು. ನಾನೇ ನೀನು, ನೀನೇ ನಾನು ಎಂಬ ಅಶರೀರವಾಣಿಯು ಉಂಟಾಯಿತು. ಸ್ವಲ್ಪ ದಿನಗಳ ನಂತರ ತನ್ನ ಮಾವನವರ ಮರಣದ ದೃಶ್ಯವನ್ನು ನೋಡಿದರು. ಅವರ ಮಾವ ಮೂಲ್ಚಂದ್ ತೀರಿಕೊಂಡರು ಎಂಬ ಸುದ್ದಿ ಬಂದಿತ್ತು. ಆತ್ಮವು ಶರೀರವನ್ನು ಬಿಟ್ಟು ಹೋಗುವುದನ್ನು ಕಂಡರು. ಶರೀರವು ಸಾಯುತ್ತದೆ, ಆದರೆ ಆತ್ಮನಿಗೆ ಮರಣ ಇರುವುದಿಲ್ಲವೆಂಬ ಸತ್ಯವನ್ನು ತಿಳಿದರು. ಒಂದು ದಿನ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಗಿ ಅದು ನೀನೇ ಎಂದು ಹೇಳಿ ಮರೆಯಾಯಿತು. ದಾದಾ ಲೇಖರಾಜ್ ತನಗೆ ಇಂತಹ ದೃಶ್ಯಗಳನ್ನು ತೋರಿಸುವವರು ಯಾರು ಎಂದು ಯೋಚಿಸತೊಡಗಿದರು. ಆಗ ಅವರಿಗೆ ಜ್ಯೋತಿ ಸ್ವರೂಪವಾದ ಶಿವಪರಮಾತ್ಮನ ಸಾಕ್ಷಾತ್ಕಾರವಾಗಿತ್ತು. ಅವರ ಮಕ್ಕಳಾದ ಆತ್ಮಗಳೇ ನಾವೆಲ್ಲರೂ. ಅವರ ಹಾಗೆ ಇರುವವರು ಪಾತ್ರ ಮಾಡಲು ಈ ಜಗತ್ತಿಗೆ ಬಂದ ಮೇಲೆ ನಾವು ಯಾರು ಎಂಬ ಸತ್ಯವನ್ನು ಮರೆತು ಬಿಟ್ಟೆವು. ಈಗ ಸ್ವಯಂ ಭಗವಂತನು ಸತ್ಯದ ಅರಿವನ್ನು ಮೂಡಿಸಿ ನಮ್ಮೆಲ್ಲರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಎಂಬುದನ್ನು ಅರಿತರು. ನಂತರ ಪ್ರಪಂಚದ ವಿನಾಶದ ದೃಶ್ಯವನ್ನೂ ನೋಡಿದರು. ಭಯಾನಕವಾದ ಯುದ್ಧ ನಡೆಯುವುದನ್ನು, ಅಣ್ವಸ್ತ್ರಗಳು ಸಿಡಿದು ಹಾರುವುದನ್ನು ನೋಡಿದರು. ಈ ಸಾಕ್ಷಾತ್ಕಾರದ ಸಮಯದಲ್ಲಿ ಈ ಅಣ್ವಸ್ತ್ರಗಳನ್ನು ಕಂಡುಹಿಡಿದಿರಲಿಲ್ಲ. ಭಾರತದಲ್ಲಿ ಗೃಹ ಯುದ್ಧ ಉಂಟಾಗಿ ಮನುಷ್ಯರು ಒಬ್ಬರನ್ನೊಬ್ಬರು ಕೊಂದುಕೊಂಡು ಸಾಯುವುದನ್ನು, ರಕ್ತದ ನದಿ ಹರಿಯುವುದನ್ನೂ ನೋಡಿದರು. ಮನುಷ್ಯರೆಲ್ಲರೂ ಚೆಲ್ಲಾಪಿಲ್ಲಿಯಾಗುತ್ತಿರುವುದನ್ನು, ಪ್ರಕೃತಿಯ ವಿಕೋಪದಿಂದ ಈ ಪ್ರಪಂಚ ವಿನಾಶವಾಗುತ್ತಿರುವುದೂ ನೋಡಿದರು. ಮಹಾಭಾರತ ಯುದ್ಧವು ನಡೆಯಲಿದೆ ಎಂಬ ಸತ್ಯವನ್ನು ದಾದಾ ತಿಳಿದುಕೊಂಡರು. ಹೇಗೆ ಸಾಕ್ಷಾತ್ಕಾರಗಳನ್ನು ಕೃಷ್ಣನ ಆತ್ಮನಿಗೆ ತೋರಿಸಿ ತಿಳಿಯುವಿಕೆ ನೀಡುವ ಕಾರ್ಯವನ್ನು ಪರಮಾತ್ಮ ತಂದೆ ಮಾಡುತ್ತಿದ್ದರು. ಏಕೆಂದರೆ ಈ ಕಲಿಯುಗದಲ್ಲಿ ಯಾವುದನ್ನೂ ಬೇಗನೆ ಅರಿತುಕೊಳ್ಳುವ ಶಕ್ತಿ ಆತ್ಮಗಳಿಗಿಲ್ಲ. ದಾದಾರವರು ತಮ್ಮ ಲೌಕಿಕ ವಜ್ರ ವ್ಯಾಪಾರದಿಂದಲೇ ದೂರವಾದರು. ಒಂದು ದಿನ ಶಿವಪರಮಾತ್ಮ ರಾಧಾರವರ ಶರೀರದಲ್ಲಿ ಪ್ರವೇಶ ಮಾಡಿ ನೀನು ಯಾರು ಎಂಬ ಸತ್ಯವನ್ನು ತಿಳಿಸಲು ಪ್ರಾರಂಭಿಸಿದರು. निजानन्दस्वरूपं शिवोऽहं शिवोऽहं ज्ञानस्वरूपं शिवोऽहं शिवोऽहं प्रकाशस्वरूपं शिवोऽहं शिवोऽहं ನಿನ್ನ ಲೋಕದಿಂದ ಧರೆಗಿಳಿದು ಬಂದೆ, ಜ್ಞಾನ ನೀಡಲೆಂದೇ ನನ್ನ ತಂದೆ ಶಿವನೇ. ನಿನ್ನ ಲೋಕದಿಂದ ಧರೆಗಿಳಿದು ಬಂದೆ, ಜ್ಞಾನ ನೀಡಲೆಂದೇ ನನ್ನ ತಂದೆ ಶಿವನೇ. ಹೊಸ ಪ್ರಪಂಚವನ್ನು ರಚಿಸುವ ಸಲುವಾಗಿ ಭಗವಂತ ತನ್ನ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತಾರೆ ಎಂದು ದಾದಾ ಅರಿತುಕೊಂಡರು. ವಾಸ್ತವದಲ್ಲಿ ನಾನೇ ಅರ್ಜುನ,
ಸತ್ಯಗೀತೆಯನ್ನು ನುಡಿಸುವ ಸಲುವಾಗಿ ಭಗವಂತ ತನ್ನ ಶರೀರವನ್ನೇ ತನ್ನ ರಥವಾಗಿ ತೆಗೆದುಕೊಂಡಿದ್ದಾರೆಂಬುದನ್ನು ತಿಳಿದುಕೊಂಡರು. ಭಕ್ತಿಯಲ್ಲಿ ಇವರನ್ನೇ ಶಿವನ ನಂದಿ ಗಣವೆಂದು ತೋರಿಸುವುದಾಗಿದೆ. ದಾದಾರವರ ಮುಖ ಕಮಲದಿಂದ ಪರಮಾತ್ಮ ಗೀತಾ ಜ್ಞಾನವನ್ನು ಹೇಳಲು ಪ್ರಾರಂಭಿಸಿದರು. ಆಗ ಜ್ಞಾನವನ್ನು ಕೇಳಲು ಬಂದಿರುವವರಿಗೆ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಗುತ್ತಿತ್ತು. ಮುಂಬರಲಿರುವ ಸ್ವರ್ಗದ ಸಾಕ್ಷಾತ್ಕಾರಗಳನ್ನು ತೋರಿಸಿ ಶಿವಪರಮಾತ್ಮನು ಆನಂದವನ್ನುಂಟು ಮಾಡಿದರು. ಇದನ್ನು ಅರಿತು ಜನರು ಗುಂಪು ಗುಂಪಾಗಿ ಬರತೊಡಗಿದರು. ಭಗವಂತ ದಾದಾರವರನ್ನು ಪರಿವರ್ತನೆಯ ಕಾರ್ಯಕ್ಕಾಗಿ ದತ್ತು ಮಾಡಿಕೊಂಡರು. ಅವರಿಗೆ ಬ್ರಹ್ಮ ಎಂಬ ಹೊಸ ಹೆಸರನ್ನು ಕೊಟ್ಟರು. ಬ್ರಹ್ಮರವರ ಮುಖಕಮಲದಿಂದ ಗೀತಾ ಜ್ಞಾನವನ್ನು ಕೇಳುವ ಆತ್ಮರುಗಳೇ ಬ್ರಹ್ಮ ಮುಖವಂಶಾವಳಿ ಮಕ್ಕಳು. ಶಿವ ತಂದೆಯಿಂದ ದತ್ತು ಮಾಡಲ್ಪಟ್ಟ ಅಲೌಕಿಕ ಮಕ್ಕಳು. ಭಗವಂತನ ಅವತಾರ ರಹಸ್ಯವನ್ನು ಈ ಪ್ರಪಂಚದ ಪ್ರತಿಯೊಂದು ಆತ್ಮಕ್ಕೂ ತಲುಪಿಸುವ ಸಲುವಾಗಿ ಮಕ್ಕಳನ್ನು ಭಗವಂತ ತನ್ನ ಸಹಯೋಗಿಗಳಾಗಿ ಆರಿಸಿಕೊಳ್ಳುತ್ತಾರೆ. ಇಂಥವರೇ ಬ್ರಹ್ಮ ಕುಮಾರ ಕುಮಾರಿಯರು. ಜ್ಯೋತಿರೂಪನೇ ಪ್ರಿಯ ದೇವನೇ, ಪಾಪ ಅಳಿಸುವ ಪರಮ ತಂದೆಯೇ, ನೀ ಬ್ರಹ್ಮನ ಒಡಲಲ್ಲಿ ಅವತಾರ ಮಾಡಿ, ನೀ ಬ್ರಹ್ಮನ ಒಡಲಲ್ಲಿ ಅವತಾರ ಮಾಡಿ, ನವರೂಪವ ಅವನ ಮೂಲಕ ನನಗೆ ನೀಡಿದೆ, ನವರೂಪವ ಅವನ ಮೂಲಕ ನನಗೆ ನೀಡಿದೆ. ಜ್ಯೋತಿರೂಪನೇ ಪ್ರಿಯ ದೇವನೇ, ಪಾಪ ಅಳಿಸುವ ಪರಮ ತಂದೆಯೇ. ಈ ಬ್ರಹ್ಮರವರು ಮುಂದಿನ ಸತ್ಯಯುಗದಲ್ಲಿ ಕೃಷ್ಣನಾಗಿ ಜನ್ಮ ತೆಗೆದುಕೊಂಡು ನಂತರ ವಿಷ್ಣು ಆಗುತ್ತಾರೆ. ವಿಷ್ಣು 5000 ವರ್ಷಗಳ ನಂತರ ಮತ್ತೆ ಬ್ರಹ್ಮ ಆಗುತ್ತಾರೆ. ಇದನ್ನೇ ಶಾಸ್ತ್ರದಲ್ಲಿ ಒಂದು ಅನಾದಿ ಶಕ್ತಿಯಿಂದ ವಿಷ್ಣು ಹುಟ್ಟುತ್ತಾರೆ ಮತ್ತು ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟುತ್ತಾರೆ ಎಂದು ಬರೆದಿದ್ದಾರೆ. ಆರಂಭದಲ್ಲಿ ಈ ಸಂಸ್ಥೆಗೆ ಓಂ ಮಂಡಳಿ ಎಂಬ ಹೆಸರಿತ್ತು. ಭಗವಂತನ ಜ್ಞಾನವನ್ನು ಕೇಳುವುದಕ್ಕಾಗಿ ಅನೇಕರು ತಮ್ಮ ಬಂಧನಗಳನ್ನೆಲ್ಲ ದಾಟಿ ಓಡಿ ಬಂದರು. ಎಲ್ಲ ವಯಸ್ಸಿನವರೂ ಬಂದರು. ಅವರುಗಳಲ್ಲಿ ಮುಖ್ಯವಾದವರು ರಾಧೆ. ಆಗ ಅವರಿಗೆ 17 ವರ್ಷ ವಯಸ್ಸಾಗಿತ್ತು. ಈಶ್ವರೀಯ ಜ್ಞಾನವನ್ನು ಕೇಳಿದ ಕೂಡಲೇ ತನ್ನ ಜೀವನವನ್ನು ಭಗವಂತನ ಸೇವೆಗಾಗಿ ಅರ್ಪಿಸುವುದೆಂದು ತೀರ್ಮಾನಿಸಿಕೊಂಡರು. ಇವರನ್ನು ಓಂ ರಾಧೆ ಎಂದು ಕರೆಯಲಾಗಿತ್ತು. ಪ್ರೀತಿಯಿಂದ ಇವರನ್ನು ಎಲ್ಲರೂ ಮಮ್ಮ ಎಂದು ಕರೆಯುತ್ತಿದ್ದರು. ಹೆಚ್ಚು ಕಡಿಮೆ 400 ಸಹೋದರ ಸಹೋದರಿಯರು ತಮ್ಮ ಜೀವನವನ್ನು ಭಗವಂತನ ಸೇವೆಗಾಗಿಯೇ ಅರ್ಪಿಸಿಬಿಟ್ಟರು. ಶಿವಪರಮಾತ್ಮ ಬ್ರಹ್ಮರವರ ಎಲ್ಲ ಸಂಪತ್ತುಗಳನ್ನು ಬ್ರಹ್ಮ ಕುಮಾರಿಗಳ ಹೆಸರಿನಲ್ಲಿ ಒಂದು ಟ್ರಸ್ಟನ್ನು ಮಾಡಿಸಿದರು. ಭಗವಂತನ ಆದೇಶದ ಪ್ರಮಾಣ ಬ್ರಹ್ಮರವರು 1937 ಅಕ್ಟೋಬರ್ ತಿಂಗಳಿನಲ್ಲಿ ರಾಧೆಯನ್ನು ನಿರ್ಮಾಣಾಧಿಕಾರಿಯಾಗಿ ಅವರೊಂದಿಗೆ ಒಟ್ಟು 8 ಹೆಣ್ಣು ಮಕ್ಕಳ ಕಮಿಟಿಯನ್ನು ಉಂಟು ಮಾಡಿ ಪ್ರಜಾಪಿತ ಬ್ರಹ್ಮ ಕುಮಾರಿಗಳ ಈಶ್ವರೀಯ ವಿಶ್ವವಿದ್ಯಾಲಯ ಹೆಸರಿನಲ್ಲಿ ಅದರ ನಿರ್ವಹಣೆ, ಜೀವನ ನಡೆಸುವುದಕ್ಕೆ ಎಲ್ಲ ಏರ್ಪಾಡುಗಳನ್ನು ತಯಾರಿಸಿದರು. ಹೆಣ್ಣು ಮಕ್ಕಳ ಜೀವನಕ್ಕಾಗಿ ಶ್ರೇಷ್ಠ ಜಾಗವನ್ನು ನೋಡಿ ಅವರುಗಳಿಗೆ ಈ ಸಮಾಜದಲ್ಲಿ ಗೌರವವನ್ನು ಉಂಟು ಮಾಡಿದ ಉನ್ನತವಾದ ಪರಮಾತ್ಮ ಹೆಣ್ಣು ಮಕ್ಕಳಿಗೆ ಮುಖ್ಯ ಸ್ಥಾನವನ್ನು ನೀಡಿದರು. ಜ್ಞಾನ ಕಲಶವನ್ನು ಹೆಣ್ಣು ಮಕ್ಕಳ ತಲೆಯ ಮೇಲೆಯೇ ಇಟ್ಟರು. ಭಾರತ ಮಾತ್ರವಲ್ಲದೆ ಇಡೀ ಜಗತ್ತನ್ನೇ ಎತ್ತಿ ನಿಲ್ಲಿಸುವ ಜವಾಬ್ದಾರಿಯನ್ನು ಹೆಣ್ಣು ಮಕ್ಕಳಿಗೆ ಒಪ್ಪಿಸಿದರು. ವಿಷಕ್ಕೆ ಸಮಾನವಾದ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳೆಂಬ ಈ 5 ವಿಕಾರಗಳಿಂದಲೇ ನಿಮ್ಮ ಜನ್ಮಗಳು ಹಾಳಾಗಿ ಹೋಯಿತು. ಆದ್ದರಿಂದ ಅವುಗಳನ್ನು ಬಿಡಬೇಕು ಎಂಬುದನ್ನು ಬೋಧಿಸಿದರು.
ಅಂತಹ ಸಂದರ್ಭದಲ್ಲಿ ಓಂ ಮಂಡಳಿ ಬಹಳ ವಿರೋಧಗಳನ್ನು ಎದುರಿಸಬೇಕಾಗಿ ಬಂದಿತು. ಗಂಡಸರು ಧ್ಯಾನದ ಕೊಠಡಿಯನ್ನು ಬೆಂಕಿಯಿಂದ ಉರಿಸಿದರು. ಪತ್ರಿಕೆಗಳಲ್ಲಿ ನಿಂದನೆಗಳನ್ನು ಬರೆದು ಪ್ರಕಟಿಸಿದರು. ಈ ವಿಷಯವನ್ನು ಒಂದು ಅಮೆರಿಕದ ಪತ್ರಿಕೆ ಗ್ಲಾನಿ ಮಾಡಿ ಸುದ್ದಿ ಪ್ರಕಟಿಸಿತ್ತು. 1947ನೇ ವರ್ಷದಲ್ಲಿ ಇಂಡಿಯಾ ಪಾಕಿಸ್ತಾನ ವಿಭಜನೆಯಾಗಿತ್ತು. ಕರಾಚಿ ನಗರವೇ ಹೊತ್ತಿ ಹುರಿಯುತ್ತಿತ್ತು. ಮುಸ್ಲಿಂ ಸಹೋದರರು ಭಗವಂತನ ಯಜ್ಞಕ್ಕೆ ಸಹಾಯ ನೀಡುತ್ತಿದ್ದರು. ಭಗವಂತನ ಯಜ್ಞ ಕರಾಚಿಯಲ್ಲಿ ಮುಂದುವರಿಯುತ್ತಿತ್ತು. ಶಿವತಂದೆಯ ಆದೇಶದಿಂದ 1980ನೇ ಇಸವಿಯಲ್ಲಿ ಸುಮಾರು 400 ಸಹೋದರಿಯರು ಹಡಗಿನ ಮೂಲಕ ಇಂಡಿಯಾಗೆ ಬಂದು ರೈಲಿನಿಂದ ರಾಜಸ್ಥಾನದಲ್ಲಿರುವ ಮೌಂಟ್ ಅಬೂಗೆ ಬಂದು ತಲುಪಿದರು. ಶಿವತಂದೆಯಿಂದ ನೇರವಾಗಿ ಗೀತ ಜ್ಞಾನವನ್ನು ಕೇಳಿದ ಪ್ರತಿಯೊಬ್ಬ ಸಹೋದರಿಯರೂ ಇದರಿಂದ ಜ್ಞಾನ ಗಂಗೆಗಳಾಗಿ ತಯಾರಾದರು. ಭಗವಂತನ ಪ್ರೀತಿ ಮಕ್ಕಳಿಗಾಗಿ ಏನಿತ್ತು ಗೊತ್ತೇ? ಇಂಡಿಯಾ ಮಾತ್ರವಲ್ಲದೆ ಈ ಪ್ರಪಂಚದಲ್ಲಿರುವ ಎಲ್ಲರಿಗೂ ಭಗವಂತನ ಅವತಾರ ರಹಸ್ಯವನ್ನು ಮತ್ತು ಈಶ್ವರೀಯ ದೈವಿಕ ಜ್ಞಾನವನ್ನು ಕೊಂಡೊಯ್ಯಬೇಕೆಂಬುದೇ ಆಗಿತ್ತು. ಸಹೋದರಿಗಳೆಲ್ಲರೂ ಸಿಂಧಿ ಸಮೂಹದ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಯಾವುದೇ ಕಷ್ಟಗಳನ್ನು ಅರಿಯದೆ ಬೆಳೆದವರು. ಸತ್ಯ ತಂದೆಯನ್ನು ಪಡೆದ ಕಾರಣದಿಂದ ಈ ಪ್ರಪಂಚದ ಸುಖ ಅಲ್ಪಕಾಲ. ಅಶುದ್ಧ ಸುಖಗಳನ್ನು ತ್ಯಾಗ ಮಾಡಿ ತಮ್ಮ ಬಂಧು ಮಿತ್ರರೆಲ್ಲರನ್ನೂ ಅಗಲಿ ಭಗವಂತ ತಂದೆಯ ಸೇವೆಗಾಗಿಯೇ ತಮ್ಮ ಜೀವನವನ್ನು ಮುಡುಪಾಗಿರಿಸಿದರು. ಭಗವಂತನ ಅವತಾರ ರಹಸ್ಯಗಳನ್ನು ಜಗತ್ತಿಗೆ ತಿಳಿಸುವ ಸಲುವಾಗಿ ಹೊರಟಿದ್ದರು. ಬ್ರಹ್ಮ ಕುಮಾರಿಯರು ನಿಮ್ಮನ್ನು ಹುಡುಕಿ ಬರುತ್ತಾರೆಂದರೆ ಅದರ ಒಂದೇ ಕಾರಣ ಪತಿತ ಪಾವನ, ಗೀತಾ ಜ್ಞಾನದಾತ, ಪರಮಪಿತ, ಪರಮಾತ್ಮ ಸರ್ವ ಆತ್ಮಗಳ ದುಃಖ ಅರ್ಥ, ಸುಖಕರ್ತನ ಪರಿಚಯ ನೀಡುವ ಸಲುವಾಗಿಯೇ ಇದೇ ಭಾರತದಲ್ಲಿ 33 ಕೋಟಿ ದೇವಿ ದೇವತೆಗಳು ಸತ್ಯಯುಗದಲ್ಲಿ ಇದ್ದವರು. ಪರಮಾತ್ಮನ ಸತ್ಯ ಜ್ಞಾನವನ್ನು ತೆಗೆದುಕೊಳ್ಳುವುದರಿಂದ ಮತ್ತೆ ಅದೇ ದೈವ ಸಾಮ್ರಾಜ್ಯವನ್ನು ಪಡೆಯಲಿದ್ದಾರೆ. ಇವರು ಸತ್ಯ ತ್ರೇತಾಯುಗಗಳಲ್ಲಿ ಸುಮಾರು 2500 ವರ್ಷಗಳ ವಿಶ್ವರಾಜ್ಯ ಅಧಿಕಾರವನ್ನು ಕೊಂಡಿದ್ದವರು. ಕಲಿಯುಗ ಅಂತ್ಯಕ್ಕೆ ಬಂದಾಗ ದೇಹದ ಪರಿಧಿಯಿಂದ ಅದರ ಅಭಿಮಾನಗಳಲ್ಲಿ ಹೋದ ಕಾರಣ ತಮ್ಮ ದೈವಿ ರಾಜ್ಯವನ್ನು ಕಳೆದುಕೊಂಡಿದ್ದಾರೆ. ಈಗ ಈ ಕಲಿಯುಗ ಏನೂ ಆಗಲಿದೆ, ಕೊನೆಗೊಳ್ಳಲಿದೆ. ಅದರ ನಂತರ ಮತ್ತೆ ಸತ್ಯಯುಗ ಬರಲಿದೆ. ಸರ್ವ ಪ್ರಕಾರದ ಪ್ರಾರಬ್ಧಗಳನ್ನು ಸ್ವರ್ಗದ ರಚಯಿತನಾದ ತಂದೆಯಿಂದ ಪಡೆಯುವ ಸಂಗಮ ಯುಗದಲ್ಲಿದ್ದೇವೆ. ಆರಂಭವಾಗಿದೆ ಶುಭ ದಿನ ಮತ್ತೆ, ದೇವನೇ ಅದು ನೀ ಬಂದ ಸಮಯ. ಕಲಿಯುಗ ಇದು ಕಳೆದು ಮುಗಿಯುವ ಸತ್ಯದ ಯುಗವನ್ನು ಸೇರುವ ನಾವು, ಕಲ್ಪ ಕಲ್ಪವಾಗಿ ಸಂಧಿಸು ನಾವು. ಆರಂಭವಾಗಿದೆ ಶುಭ ದಿನ ಮತ್ತೆ, ದೇವನೇ ಅದು
ಸಮಯ ಕಲಿಯುಗ ಇದು ಕಳೆದು ಮುಗಿಯುವ ಸತ್ಯದ ಯುಗವನ್ನು ಸೇರುವ ನಾವು ಕಲ್ಪವಾಗಿ ಸಂಧಿಸುವ ನಾವು ಕಲ್ಪವಾಗಿ ಸಂಧಿಸುವ ನಾವು ಆರಂಭವಾಗಿದೆ ಶುಭ ದಿನ ಮತ್ತೆ ಚಕ್ರದಿ ಕಲೆದು ಹೋದೆವು ಮಾಯೆಯು ಅಳಿಸಲು ವ್ಯೂಹವ ರಚಿಸಿದೆ ಯುಗವ ರಚಿಸಲು ನೀವು ನಾದಿಯಾದೆ ಓ ಆರಂಭವಾಗಿದೆ ಶುಭ ದಿನ ಮತ್ತೆ ಮರಣದ ಭಯವ ನೀನೆಗಿಸಿದೆ ಮಾಯದ ಕಳೆಯನ್ನು ಶುದ್ಧಿ ಮಾಡಿಸಿ ಅಧರ್ಮದ ಆಟವ ಮುಗಿಸಲು ಬಂದೆ ಮುಕ್ತಿ ಲೋಕದ ದಾರಿಯ ಹೇಳಿದೆ ಮುಗಿದ ಜೀವಕ್ಕೆ ಮರುಜೀವ ನೀಡಿದೆ ವ್ಯೂಹವ ರಚಿಸಿದೆ ಯುಗವ ರಚಿಸಲು ನೀವು ನಾದಿಯಾದೆ ಓ ಆರಂಭವಾಗಿದೆ ಶುಭ ದಿನ ಮತ್ತೆ ಸೇವಯ ಮಾಡಲೆಂದೇ ಸೇವಕ ನೀನೆಂದು ಕಲಿಸಿಕೊಟ್ಟೆ ಮೋಹದ ಬಂಧವ ನೀ ಬಿಡಿಸಿ ಧರ್ಮದ ದಾರಿಯ ನೀ ತೋರಿಸಿದೆ ಸೇವೆಯ ಸ್ವರ್ಗವೆಂದು ತಿಳಿಸಿಕೊಟ್ಟೆ ಆಸೆಗಳನ್ನು ಪೂರೈಸಿಕೊಟ್ಟೆ ರಚಿಸಿದೆ ಯುಗವ ರಚಿಸಲು ನೀವು ನಾದಿಯಾದೆ ಆರಂಭವಾಗಿದೆ ಶುಭ ದಿನ ಮತ್ತೆ ಶುಭ ದಿನ ಮತ್ತೆ ದೇವನೇ ಅದು ನಿಬಂಧ ಸಮಯ ಅದು ನಿಬಂಧ ಸಮಯ ಕಲಿಯುಗ ಇದು ಕಳೆದು ಮುಗಿಯುವ ಸತ್ಯದ ಯುಗವನ್ನು ಸೇರುವ ನಾವು ಕಲ್ಪವಾಗಿ ಸಂಧಿಸುವ ನಾವು ಕಲ್ಪವಾಗಿ ಸಂಧಿಸುವ ನಾವು ಆರಂಭವಾಗಿದೆ ಶುಭ ದಿನ ಮತ್ತೆ ತಂದೆ ಈಗ ನೀಡುತ್ತಿರುವ ತ್ರಿಕಾಲ ಜ್ಞಾನ ರಾಜಯೋಗವನ್ನು ಕಲಿಯುವ ಎಲ್ಲರೂ ಆ ಸುಂದರ ಸ್ವರ್ಗದ ಮಾಲೀಕರು ಆಗಲಿದ್ದಾರೆ. ರಾಜಯೋಗ ಅಂದರೆ ಏನು ಗೊತ್ತೇ? ಹೇಗೆ ಸೆಲ್ ಫೋನ್ಗಳನ್ನು ಉಪಯೋಗಿಸುತ್ತೇವೆ, ನಂತರ ಚಾರ್ಜ್ ತೀರಿಕೊಂಡಾಗ ಮತ್ತೆ ಚಾರ್ಜ್ ಮಾಡಿ ಉಪಯೋಗಿಸುತ್ತೇವೆಯೋ ಹಾಗೆಯೇ ನಾವೆಲ್ಲರೂ ಈ ಸೃಷ್ಟಿ ನಾಟಕದಲ್ಲಿ
84 ಜನ್ಮಗಳನ್ನು ತೆಗೆದುಕೊಂಡು ಅನೇಕ ಪಾತ್ರಗಳನ್ನು ಮಾಡಿದ್ದರಿಂದ ಆತ್ಮಗಳಲ್ಲಿರುವ ಶಕ್ತಿಗಳು ಕಳೆದು ಹೋಗಿವೆ. ಈಗ ಮತ್ತೆ ತಂದೆಯ ಸಂಬಂಧದಲ್ಲಿ ಬಂದು ರೀಚಾರ್ಜ್ ಮಾಡಿಕೊಳ್ಳಬೇಕಾಗಿದೆ. ನಂತರ ಮುಂದೆ ಬರುವಂತಹ 5000 ವರ್ಷಗಳ ನಾಟಕದಲ್ಲಿ ಪಾತ್ರ ಮಾಡಲು ಆಗುತ್ತದೆ. ಆತ್ಮ ಪರಮಾತ್ಮ ತಂದೆಯಿಂದ ದೈವೀ ಗುಣಗಳನ್ನು, ದೈವೀ ಶಕ್ತಿಗಳನ್ನು ಪಡೆಯುವುದಕ್ಕಾಗಿ ಪರಮ ವಿದ್ಯೆಯ ರಾಜಯೋಗ. ರಾಜಯೋಗವ ಅರಿಯೋಣ, ನಮ್ಮ ಆತ್ಮ ಅಂದವ ತಿಳಿಯೋಣ. ರಾಜಯೋಗವ ಅರಿಯೋಣ, ನಮ್ಮ ಜನ್ಮ ರಹಸ್ಯವ ತಿಳಿಯೋಣ. ನನ್ನೇ ನನಗೆ ಪರಿಚಯಿಸಿದೆ, ನನ್ನ ಮೂಲಕ ಸ್ವಕಾರ್ಯವ ಮಾಡಿಸಿದೆ. ಮತಭೇದವ ನೀ ಮರೆಸಿದೆ, ಆತ್ಮೀಯತೆಯ ನೀ ಅರಳಿಸಿದೆ. ಸ್ವರ್ಗವನ್ನು ನಿಸ್ವರ್ಗವನ್ನು ಸೇರಿಸುವ ಸೇತುವೆ ನೀನಾದೆ. ರಾಜಯೋಗವ ಅರಿಯೋಣ, ನಮ್ಮ ಆತ್ಮ ಅಂದವ ತಿಳಿಯೋಣ. ನಮ್ಮ ಭಾರತ ದೇಶವೇ ದೈವೀ ಪ್ರಪಂಚವಾಗಿ ದೇವತೆಗಳು ಬಾಳಿದ ಸ್ವರ್ಗವಾಗಿರುವ ಅಮರ ಲೋಕವಾಗಿ ಸತ್ಯಯುಗದಲ್ಲಿ ಇದ್ದಿತು. ಈಗ ಈ ಕಲಿಯುಗ ಅಸುರೀ ಪ್ರಪಂಚ, ವಿಕಾರಿ ಪತಿತರು ಬಾಳುವ ಮರಣದ ಪ್ರಪಂಚವಾಗಿ ನರಕವಾಗಿ ಹೋಗಿದೆ. ನರಕವನ್ನು ಮತ್ತೆ ಸ್ವರ್ಗವಾಗಿ ಬದಲಾಯಿಸುವ ಸಲುವಾಗಿ ಭಗವಂತ ಅವತರಿಸಿದ್ದಾರೆ. ಹೇಗೆ ಆತ್ಮವನ್ನು ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲವೋ ಹಾಗೆ ಶಿವ ಪರಮಾತ್ಮನನ್ನು ಕಣ್ಣುಗಳಿಂದ ನೋಡಲು ಸಾಧ್ಯವಾಗುವುದಿಲ್ಲ. ಆದರೆ ಅವರು ಬ್ರಹ್ಮರವರಿಂದ ಇಷ್ಟೊಂದು ಬ್ರಹ್ಮ ಕುಮಾರ ಕುಮಾರಿಯರಿಂದ ಹೊಸ ಪ್ರಪಂಚವನ್ನು ಸೃಷ್ಟಿಸುತ್ತಿದ್ದಾರೆ. ನಾವು ಜೀವನದ ಅನುಭವದಿಂದ ಅರಿಯುತ್ತಿದ್ದೇವೆ. ದ್ವಾಪರ ಯುಗದಿಂದ ಭಗವಂತನನ್ನು ಎಲ್ಲರೂ ಹುಡುಕುತ್ತಲೇ ಬಂದಿದ್ದಾರೆ. ಈಗ ನಮಗೆ ಭಗವಂತ ಯಾರೆಂಬ ರಹಸ್ಯ ತಿಳಿದಾಗಿಬಿಟ್ಟಿದೆ. ಉಳಿದ ಹಾಗೆ ಇಂದು ಮಂದಿರದಲ್ಲಿ ಪೂಜಿಸಲ್ಪಡುವ ಈ 33 ಕೋಟಿ ದೇವಿ ದೇವತೆಗಳು ಪರಮಾತ್ಮ ತಂದೆಯಿಂದ ಪ್ರಾರಬ್ಧವನ್ನು ಪಡೆದವರ ಶ್ರೇಷ್ಠ ರಚನೆಯೇ ಆಗಿದ್ದಾರೆ. ಅವರೆಲ್ಲರೂ ಈಗ ತಂದೆಯಿಂದ ತ್ರಿಕಾಲ ಜ್ಞಾನವನ್ನು, ಸಹಜ ರಾಜಯೋಗವನ್ನು ಚೈತನ್ಯದಲ್ಲಿ ಪಡೆಯುತ್ತಿದ್ದಾರೆ. ಬನ್ನಿರಿ ಸಹೋದರ ಸಹೋದರಿಯರೇ, ಇಂತಹ ಪದಮಾಪದಂ ಭಾಗ್ಯ ನಿಮ್ಮೆಲ್ಲರಿಗೂ ಸಹ ಜನ್ಮಸಿದ್ಧ ಅಧಿಕಾರವಾಗಿದೆ. ಭಗವಂತ ಬ್ರಹ್ಮಕುಮಾರಿಯ ಮೂಲಕ ಸತ್ಯವನ್ನು ನಿರಂತರವಾಗಿ 85 ವರ್ಷಗಳು ಅರಿವಿಗೆ ತಂದರು. ಅರಿತುಕೊಳ್ಳದೆ ಚೆನ್ನಾಗಿ ನಿದ್ದೆಗೊಳಗಾದವರನ್ನು ಯಾರಿಂದ ಎಬ್ಬಿಸಲು ಸಾಧ್ಯ? ಯಾವ ಶಕ್ತಿಯಿಂದ ಅವರನ್ನು ಎಬ್ಬಿಸಬಹುದು? ಒಂದೇ ಒಂದು ಶಕ್ತಿಯಿಂದ ಮಾತ್ರ ಸಾಧ್ಯ. ಯಾವ ಶಕ್ತಿ ಗೊತ್ತಾ? ಅದೇ ಮೀಡಿಯಾ, ಪತ್ರಿಕೆ, ದೂರದರ್ಶನ, ಸಿನಿಮಾ. ಈ ಒಂದೇ ಒಂದು ಶಕ್ತಿಯಿಂದ ಮಾತ್ರ ಇಡೀ ಪ್ರಪಂಚವನ್ನೇ ತಿರುಗಿ ನೋಡುವಂತೆ ಮಾಡಬಹುದು. ಯಾಕಂದ್ರೆ ಈ ನಾಟಕೀಯ ಪ್ರಪಂಚದಲ್ಲಿ ಇವರಿಗೂ ಕೂಡ ಭಗವಂತ ಒಂದು ಮುಖ್ಯವಾದ ಭಾಗವನ್ನು ಕೊಟ್ಟಿದ್ದಾನೆ. ಇವರು ಕೂಗುವ ಶಬ್ದದಿಂದಲೇ ಭಾರತದಲ್ಲಿ ನಿದ್ರಿಸುತ್ತಿರುವ ಕುಂಭಕರ್ಣರೆಲ್ಲ ಎಚ್ಚರವಾಗುತ್ತಾರೆ. ಪತ್ರಿಕೆ, ದೂರದರ್ಶನ, ಸಿನಿಮಾಗಳಲ್ಲಿ ಕಾರ್ಯನಿರತ ಸಹೋದರ ಸಹೋದರಿಯರೇ, ನಿಮಗೆ ಯಾವಾಗಲೂ ಕುತೂಹಲಭರಿತ ಸುದ್ದಿಗಳೇ ಬೇಕಲ್ಲವೇ? ಇದಕ್ಕಿಂತ ಕುತೂಹಲಭರಿತ ಸುದ್ದಿಗಳು ಪ್ರಪಂಚದಲ್ಲಿ ಬೇರೆ ಇರಲು ಸಾಧ್ಯವೇ? ದಾನ ಮಾಡಿದ್ರೆ ಪುಣ್ಯ ಅಂತ ಹೇಳ್ತಾರೆ. ಈ ಜೀವದಾನ 100 ಕೋಟಿ ಪುಣ್ಯನ ಸೇರುತ್ತೆ. ನೀವು ಅವರಿಗೆ ಉಸಿರನ್ನೇ ದಾನವಾಗಿ ನೀಡಿದ್ದೀರಿ. ಅಂದರೆ ಮರಣವೇ ಇಲ್ಲದ ಆತ್ಮ ಎಂಬ ನಿಜವನ್ನು ಅವರಿಗೆ ಮನವರಿಕೆ ಮಾಡಿಕೊಡುತ್ತೀರಿ.
ಆತ್ಮದೀಪವ ಬೆಳಗಿಸು, ಅಜ್ಞಾನ ಇರುಳನ್ನು ಅಗಲಿಸು. ಆತ್ಮದೀಪವ ಬೆಳಗಿಸು, ಅಜ್ಞಾನ ಇರುಳನ್ನು ಅಗಲಿಸು.